ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಆತ್ಮ ಸತ್ಯವಿದೆ, ಜಗತ್ತು ಮಿಥ್ಯವಿದೆ ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ಈ ಮಾತನ್ನು ಹೇಳಲಾಯಿತು? ವೈದಿಕ ಧರ್ಮದಲ್ಲಿ ಸರ್ವ ಧರ್ಮಗಳಲ್ಲಿ ಇದನ್ನು ಹೇಳಲಾಯಿತು. ಜೈನ ಧರ್ಮದಲ್ಲಿ ಅಂತೂ ಆತ್ಮ ಧರ್ಮಕ್ಕೆ ಇಷ್ಟು ಮಹತ್ವದ ಅಷ್ಟು ಮಹತ್ವ ಅನ್ಯ ಯಾವ ಸಂಪ್ರದಾಯದಗೂ ಕೊಡ್ಲಿಲ್ಲ. ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂತ ಒಂದು ಪುರುಷಾರ್ಥವೇ ಧರ್ಮ. ಧರ್ಮ ಯಾಕೆ ಮಾಡೋದಂದ್ರ ಆತ್ಮನನ್ನ ಪರಮಾತ್ಮನನ್ನಾಗಿ ಮಾಡಾಕ ಧರ್ಮ ಮಾಡೋದು ಮೂಲ ಉದ್ದೇಶ. ವ್ಯವಹಾರದಿಂದ ನಾವು ಮಾಡ್ತೀವಿ ಬೇರೆ. ಒಬ್ಬ ಭಕ್ತ ಒಂದು ಗುರುವಿನ ಹತ್ತಿರ ಬಂದ, ಗುರುವನ್ನ ಒಂದು ಪ್ರಶ್ನೆ ಕೇಳಿದ. ಹೇ ಗುರುವೇ, ಈ ನನ್ನ ಜೀವನದ ಮೌಲ್ಯವೇನು ಅಂತ ಕೇಳಿದ. ಗುರು ಮುಗುಳು ನಕ್ಕರು. ಅಲ್ಲಿರ್ತಕ್ಕಂಥ ಒಬ್ಬ ಭಕ್ತನಿಗೆ ಆದೇಶ ಮಾಡಿದರು. ಆ ಭಕ್ತ ಆ ಕುಟೀರದಲ್ಲಿ ಹೋಗಿ ಒಂದು ವಸ್ತು ತಂದ. ಆ ವಸ್ತುವನ್ನ ಗುರು ಕೈಯಲ್ಲಿಟ್ಟರು, ಕಾಯಸ್ಸರ್ಗ್ ಮಾಡಿ ಆ ವಸ್ತುವನ್ನ ಆ ಪ್ರಶ್ನೆಕರ್ತನಿಗೆ ಕೊಟ್ಟರು. ಆ ವಸ್ತು ಹೇಳಿದ್ರು ಯಾರು? ಗುರುಗಳು. ಜೀವನದ ಮೌಲ್ಯವೇನೋ ಇದನ್ನ ಆತನಿಗೆ ತಿಳಿಸಿಕೊಡುವಂತ ಆ ವಸ್ತು ಹೇಳಿದ್ರು. ಆ ಜಿಜ್ಞಾಸು ಮನಸ್ಸಿನಾಗ ಅಂತಾನು, ಪ್ರಶ್ನೆ ನಾ ಕೇಳಿನಿ, ನನ್ನ ಜೀವನದ ಮೌಲ್ಯ ಏನಂತೆ. ಇವ್ರೆಲ್ಲಾ ಬಿಟ್ಟು ಅದನ್ನ ಯಾಕೆ ಕೊಡಾಕತ್ತಾರು? ಮತ್ತೆ ಇದರದಿಂದ ನನ್ನ ಮೌಲ್ಯ, ನನ್ನ ಜೀವನದ ಮೌಲ್ಯ ನನಗೆ ಹಂಗ ಗೊತ್ತಾಗುದಾ? ತಲೆಯಾಗ ಪ್ರಶ್ನೆ ನಿರ್ಮಾಣ ಆಯ್ತು. ಮೊದ್ಲ ಪ್ರಶ್ನೆ ತಗೊಂಡು ಬಂದಿದ್ದ, ಆ ಪ್ರಶ್ನೆ ಕೇಳಿದಕ್ಕೆ ಇವಾಗ ಮತ್ತೊಂದು ಪ್ರಶ್ನೆ ನಿರ್ಮಾಣ ಆಯ್ತು. ಅವಾಗ ಗುರು ಅಂದ್ರು, ಇದ್ರ ಬೆಲೆ ಏನು ತಿಳ್ಕೊಂಡ್ ಬಾ, ಅವಾಗ ನಿನ್ನ ಬೆಲೆಯನ್ನ ಹೇಳ್ತೀನಿ ಅಂತಂದ್ರು. ಆಯ್ತ್ರಿ ಅಂತ ಹೇಳಿ ಆ ಪ್ರಶ್ನೆಕರ್ತ ಜಿಜ್ಞಾಸು ಆ ವಸ್ತುವನ್ನ ತೆಗೆದುಕೊಂಡ ಬುಧವಾರ ಸಂತಿಗೆ ಹೋದ. ಯಾಕೆ ಬುಧವಾರ ಸಂತಿ ಅಂದ್ರೆ ನೀವು ಸಂತಿ ಮಾಡೋ ಮಂದಿ ಭಾಳ ಅಂತ ಗೊತ್ತಾಗ್ಲತ್ತ ಹೇಳ. ನಿಮ್ಗೆ ಸಂತಿ ಹೆಚ್ಚಿಂದೈತಿ, ವಾರಕ್ಕೊಮ್ಮೆ ಸಂತಿ ಸಿಗ್ತೈತಿ, ವಾರಕ್ಕೊಮ್ಮೆ ಪ್ರವಚನ ಸಿಗ್ತೈತಿ ನಿಮ್ ತಿಳಿಯಾಗ. ಕೋಟಿ ಬಹುದಾ ಕೋಟಿ ಸಂತಿ ಮಾಡ್ರಿ ನಿಮ್ದು ಕಲ್ಯಾಣ ಆಗಿಲ್ಲ. ಖರೆ ಒಂದು ಬಹುದಾ ಗುರು ವಾಣಿ ಕೇಳ್ರ ಅನಂತ ಬಹುದು ಕಲ್ಯಾಣ ಆಗ್ತದೆ. ಗುರುವಾಣಿ ಸಾಕ್ಷಾತ್ ಜಿನೇಂದ್ರ ವಾಣಿ, ಭಗವತ್ ವಾಣಿ. ಮಂದಿರದಾಗಿರ್ತಕ್ಕಂಥ ಭಗವಂತ ಬೋಧನೆ ಮಾಡೋದಿಲ್ಲ. ಅದಕ್ಕ ಬುದ್ಧನಿಗೆ ಜ್ಞಾನೋದಯವಾದಂತ ವೃಕ್ಷಕ್ಕ ಬೋಧಿ ವೃಕ್ಷ ಅಂತ ಕರೀಲಾಗ್ತದೆ. ಜೈನ ಧರ್ಮದಲ್ಲಿ ಆಚಾರ್ಯ ಕುಂದ್ರು 10 ಭಕ್ತಿಗಳ ಕೊನೆಗೆ ಜಿನಗುಣ ಸಂಪತ್ತಿ ಹೋವು ಮಧ್ಯಂ ಏನೋ ಅಂಚಲಿಕ ಅಂತೀವಿ. ಅದರಾಗ ಒಂದು ಪದವನ್ನು ಉಪಯೋಗ ಮಾಡ್ತಾರ, ಬೋಹಿ ಲಾಹೋ. ಬೋಹಿ ಮೀನ್ಸ್ ಪ್ರಾಕೃತ, ಅದ ಸಂಸ್ಕೃತದಾಗ ಬೋಧಿ ಆಗ್ತದೆ. ಆ ಬೋಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಆತ್ಮನ ಜಾಗೃತಿಯ ಅವಸ್ಥೆಯಲ್ಲಿ ಆತ್ಮಾರಾಧನೆ, ಆತ್ಮ ಧ್ಯಾನವನ್ನ ಮಾಡಿದಾಗ ಈ ಆತ್ಮನಿಗೆ ಬೋಹಿ ಪ್ರಾಪ್ತ ಆಗ್ತದೆ, ಅರ್ಥಾತ್ ಬೋಧಿ ಪ್ರಾಪ್ತ ಆಗ್ತದೆ. ಬ್ರಹ್ಮ ತತ್ವ ತಿಳಿತಕ್ಕಂತ ಆತ್ಮನಿಗೆ ಮಾತ್ರ ಬೋಧಿ ಪ್ರಾಪ್ತ ಆಗ್ತದ. ಆ ಬೋಧಿ ಪ್ರಾಪ್ತ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ಕ್ವಶನ್ ಶುರು ಆಗ್ಯದ, ಪ್ರವಚನ ಶುರುವಾತಿಗೆ ಏನ? ಹೇ ಪ್ರಭು, ಹೇ ಗುರುದೇವ, ನನ್ನ ಈ ಜೀವನದ ಮೌಲ್ಯವೇನು? ನಿಮ್ಮನ್ನ ನೀವು ಕ್ವಶನ್ ಹಾಕೋರಿ. ಇದನ್ನ ಒಬ್ಬ ಶ್ರಾವಿಕ ಆಗಿ, ಒಬ್ಬ ಕುಮಾರಿಕ ಆಗಿ, ಒಬ್ಬ ಶ್ರಾವಕರಾಗಿ, ಒಬ್ಬ ಗೌಡ ಆಗಿ, ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಿಮ್ಮ ಜಾಗದಾಗ ನೀವು ಇದ್ಕೊಂಡ ನೀವು ಈ ಮನುಷ್ಯ ಜೀವನದ ಬೆಲೆ ಏನು? ಈ ಮನುಷ್ಯ ಬೋಧ ಬಂದರಿ, ಇದ್ರ ಬೆಲೆ ಏನು? ಇದನ್ನ ತಿಳ್ಕೊಂಡ್ರಂದ್ರ ಈ ಮನುಷ್ಯ ಬೋಧ ಹುಟ್ಟಿ ಸಾರ್ಥಕ ಆತ. ಮತ್ ಹಂಗ ಹೋದ್ರಿ ಅಂದ್ರ ನಾವು ಮನುಷ್ಯರಾಗೆಲ್ಲ ದನ ಆಗಿ ಸತ್ತಂಗ ಆತ. ಅದಕ್ಕೆ ಹೇಳಾರು, ಪ್ರಾಣಿ ಮನುಷ್ಯಗೊಂದ್ಸಲ ಮನುಷ್ಯ ಪ್ರಾಣಿ ಅಂತ ಕರಿತಾರ. ಯಾಕೆ ಕರಿತಾರಂದ್ರ ಮನುಷ್ಯಾಗಿ ಮನುಷ್ಯತ್ವ ಯಾರು ತಿಳ್ಕೊಳ್ಳಿಲ್ಲ ಅದು ಪಶು ಸಮಾನ ಅಂತ ಹೇಳ್ಯಾರು. ಅದಕ್ಕೆ ಧರ್ಮ ಕರಿತ ಸಂಸಾರ ಸುಖ, ಧರ್ಮ ಕರಿತ ನಿರ್ವಾಣ, ಧರ್ಮ ಪಂಥ ಸಾಧೆ ಬಿನ ನರ ತಿರ್ಯಂಚ ಸಮಾನ್. ಏಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ
ತೇ ಮೃತ್ಯು ಲೋಕೆ ಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮೃಗ ಅಂದ್ರ ಪ್ರಾಣಿಗಳು, ಪಶುಗಳು ಅಂತ ಹೇಳಿದ್ರು. ಯಾವ ಆತ್ಮ, ಯಾವ ಮನುಷ್ಯ, ಯಾವ ಜೀವಿ ವಿದ್ಯಾ, ತಪಸ್ಸು, ದಾನ, ಜ್ಞಾನ, ಶೀಲ, ಸದ್ಗುಣ ಮತ್ತು ಧರ್ಮ, ಈ 7 ಗುಣ ಯಾರ ಹತ್ತಿರ ಇಲ್ಲ ಆ ಮನುಷ್ಯರ ಅನ್ಲಿಲ್ಲ ಪ್ರಾಣಿ ಅಂತಂದ್ರು. ಅಷ್ಟ ಅನ್ಲಿಲ್ಲ, ಏನಂತಂದ್ರು ಭುವಿ ಭಾರಭೂತ, ಅಂದರೆ ಭೂಮಿಗೆ ಭಾರವಾಗಿ ಬದುಕುತ್ತಿರುವ ಜೀವಿ ಅಂತ ಹೇಳಿದ್ರು. ಅದಕ್ಕೆ ಮೊನ್ನೆ ನಿಮ್ಮ ಗಿರೀಶ್ ಶಹಾ ಅವರು ಅದಕ್ಕೆ ಜೀವದನ ಅಂತ ಹೇಳಿದ್ರು. ಅವ್ರಿಗೆ ಪಶುಧನ ಅನ್ಬೇಡ್ರಿ, ಅವಕ್ಕ ಜೀವಧನ ಅಂತಂದ್ರೆ ಜೀವ ಸಂಪತ್ತಿ ಅಂತಂದ್ರು. ಇದ ಉದ್ದೇಶ. ಆತ್ಮನಲ್ಲಿ ಪರಮಾತ್ಮನನ್ನ ಕಾಣ್ತಕ್ಕಂತಹ, ನಿಗೋಧದಲ್ಲಿ ನಾರಾಯಣನ ಕಾಣ್ತಕ್ಕಂತಹ, ಏಕೇಂದ್ರಿಯ ಜೀವದಲ್ಲಿ ಸಹ ಪರಮೇಷ್ಠಿಗಳನ್ನ ಕಾಣ್ತಕ್ಕಂತಹ, ಆತ್ಮನಲ್ಲಿ ಪರಮಾತ್ಮನನ್ನ ಕಾಣ್ತಕ್ಕಂತಹ, ಭವ್ಯ ಜೀವಿಯಲ್ಲಿ ಭಗವಂತನನ್ನ ಕಾಣ್ತಕ್ಕಂಥ ಧರ್ಮ ಜಗತ್ನಾಗ ಯಾವ್ದಾರಿದ್ರ ಅದು ಜೈನ ಧರ್ಮ, ತೀರ್ಥಂಕರ ಕೊಟ್ಟಂತ ಜಿನ ಧರ್ಮ. ಆ ಜಿನ ಧರ್ಮದ ಅನುಯಾಯಿಗಳೇ ಜೈನರು. ನಾವು ಹುಟ್ಟಾಗ ನಮ್ ಡುಬ್ಬದ ಮೇಲೆ ಸಿಕ್ಕ ಹಾಕಿ ಕಳಿಸ್ಲಿಲ್ಲ. ಜೈನ್ರ, ಲಿಂಗಾಯತ್ರ, ಹಿಂದೂಗಳ, ಬ್ರಾಹ್ಮಣರ ಅಂತ ಯಾರು ಸಿಕ್ಕ ಹಾಕಿ ಕಳಿಸ್ರಣ? ಯಾರು ಬೋಸ್ಕೊಂಡ್ರು ಮುಸ್ಲಿಂ ಅನ್ಸ್ಕೊಂಡ್ರು, ಯಾರು ಬಿಟ್ರು ಹಿಂದೂ ಅನ್ಸ್ಕೊಂಡ್ರು, ಹೌದಲ್ಲ? ಯಾರು ಗುಂಡ್ ಹಾಕಿರು ಮುಸ್ಲಿಂ ಅನ್ಸ್ಕೊಂಡ್ರು, ಯಾರು ಉದ್ದ ಹಾಕಿರು ಕ್ಷತ್ರಿಯ ಅನ್ಸ್ಕೊಂಡ್ರು, ಹೌದಲ್ಲ? ಮನುಷ್ಯ ತಾವು ಉಡುಗೆ ತೊಟ್ಟಿಗೆ ಹಾಕಿದಾಗ ಜೈನರು ಇಸ್ಲಾಂ ಡ್ರೆಸ್ ಹಾಕಿದ್ರೆ ಜೈನರು ಇಸ್ಲಾಂ ಕಾಣ್ತಾನು, ಇಸ್ಲಾಂ ಒಬ್ಬ ಎಲ್ಲ ತೆಗೆದು ಸ್ವಚ್ಛಾಗಿ ಮಡಿ ಉಟ್ಕೊಂಡಂದ್ರ ಜೈನ್ರ ಹೆಂಗ್ ಕಾಣ್ತಾನು? ಅರ ಶರೀರಕ್ಕೆ ಜಾತಿ ಐತಿ ಕರೆ ಆತ್ಮಾಕ ಜಾತಿ ಇಲ್ಲ. ಜಾತಿ ಶರೀರ ಸಂಬಂಧ ಇರ್ತದ, ಆತ್ಮಾಗ ಸಂಬಂಧ ಇಲ್ಲ. ಆತ್ಮ ಮೋಕ್ಷಕ್ಕೆ ಹೋಗ್ತಾನ, ಶರೀರ ಹೋಗೋದಿಲ್ಲ. ಅನಂತೆ ಈ ಜಗತ್ತಿನ ಶ್ರೇಷ್ಠ ಧರ್ಮ ಆತ್ಮ ಧರ್ಮ, ಅದು ಅಧ್ಯಾತ್ಮ ಧರ್ಮ. ಅದಕ್ಕೆ ಬ್ರಹ್ಮ ಅಂತ ಸೂಚನಾ ಕೊಟ್ರು. ಅದಕ್ಕೆ ಬ್ರಹ್ಮ ತತ್ವ ಶಾಶ್ವತ ತತ್ವ, ಬ್ರಹ್ಮ ಸತ್ಯ ಜಗನ್ಮಿತ್ಯ. ಆ ಬ್ರಹ್ಮ ತತ್ವದ ಪ್ರಾಪ್ತಿಗಾಗಿ ಬ್ರಹ್ಮ ಮುಹೂರ್ತದಾಗ ಹೇಳ್ಬೇಕಂತ. ನಾಳೆ ಯಾವ್ದು ನೀವು ದಿನ ಸಹಸ್ರನಾಮಾಸ್ತರಣ ಆಚರಣೆ ಮಾಡಕ್ ಹೊಂಟಿರಿ, 1008 ಪುಷ್ಪ ಮಂತ್ರ ಹಾಕಕ್ ಹೊಂಟಿರಿ. ಆ ಸಮೋಶರಣದಾಗ 4 ಮುಖದ ಬ್ರಹ್ಮಣ ದರ್ಶನ ಆಗ್ತದೆ. ಸಮೋಶರಣದಾಗ ಏನ್ ಭಗವಾನ್ ಇರ್ತಾರೋ ಚತುರ್ದಿಕ್ ಮುಖ ಅಂತಂದ್ರ ನಮ್ಮ ಆಗಮದಲ್ಲಿ 4 ದಿಕ್ಕಿಗೆ ಅವ್ರ ಮುಖ ನೋಡ್ರಿ. ಇವತ್ತು ರೊಕ್ಕ ಇಲ್ಲ ಅಂದ್ರೆ ಏನೂ ಇಲ್ಲ. ಜೀವನ್ ನಡಿಬೇಕಾದ್ರೆ ಪೈಸಾ ಬೇಕು. ಆ ರೊಕ್ಕ ನಡಿಬೇಕಾದ್ರೆ ಏನ್ ಬೇಕು? ಕಾಲಿಂದ ನಡಿತೈತಿ. ಅದ ಕಾಲಿಲ್ಲ ಅದಕ್ಕ ಕರೆ ನಡಿತೈತಿ ಯಾವ್ದೋ ದುಡ್ಡ. ಆ ದುಡ್ಡ ಮ್ಯಾಲ 3 ಮುಖದ ಶಿವ ಅದ, ಹೌದಲ್ಲ? 4 ಮುಖದ ಶಿವ ಅದ. ನಮಗ್ ಕಾಂತಾವ್ ಮೂರ ಕಾಂತಾವ್, 4ನೇದು ಇಲ್ಲನ. ಪೈಸ್ ನೋಡ್ರಿ ಐತೆ ನೋಡ್ಬೇಕ್ರಿ, ಕಾಂತೈತೆ. ಪೈಸ್ ನೋಡ್ರಿ ಕಾಣಂಗಿಲ್ಲ. ಅದು ಕರೆ ಒಳಗಿನ ಕಣ್ಣಿಗೆ ಜ್ಞಾನದ ದೃಷ್ಟಿಲಿ ನೋಡ್ರ 4 ಮುಖದ ಸಿಂಹ ಸಾರನಾಥ ಚಿಹ್ನೆ. ನಿಮ್ಮ ವಿಧಾನಸೌಧ ಮೇಲೆ ಅದ 4 ಮುಖದ ಸಿಂಹ, ಅದು ಸಾರನಾಥ ಚಿಹ್ನೆ. ಮಹೇಶ್ವರ್ಗಿ ಸಿದ್ಧಸಾಗರ್ ಸ್ಮಾರಕ ಕೀರ್ತಿ ಸ್ತಂಭ ಅದ ಸಾರನಾಥ ಚಿಹ್ನೆ. ಹೆಂಗ ಸಾರನಾಥ ಚಿಹ್ನದ 4 ದಿಕ್ಕಿ 4 ಮುಖ ಸಿಂಹತಿ, ಹಂಗ ಸಮೋಶಂದ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ದಿಕ್ಕಿನೊಳಗ ಅರಿಹಂತ ಪರಮೇಶ್ವರಿ ಬ್ರಹ್ಮನ ದರ್ಶನ ಆಗ್ತದ. ಅವ್ರಿಗೆ ನಾವು ಬ್ರಹ್ಮ ಅಂತ ಕರಿತೀವಿ. ಆ ಬ್ರಹ್ಮ ತತ್ವವನ್ನ ಪ್ರಾಪ್ತಿ ಮಾಡ್ಕೋಬೇಕಾಯ್ತಂದ್ರ ಬ್ರಾಹ್ಮಿ ಮುಹೂರ್ತದ ಹೇಳ್ಬೇಕು. ಬತ್ ನೋಡ್ರಿ, ಬ್ರಾಹ್ಮಿ ಮುಹೂರ್ತದ ಯಾಕೆ ಹೇಳ್ಬೇಕು? ಮೊದಲು ಬ್ರಹ್ಮ ಮುಹೂರ್ತ ಅಂದ್ರೆ ಏನ? ಯಾವ ಮುಹೂರ್ತ ಒಳಗ ಆತ್ಮ ತತ್ವದ ಜಾಗೃತಿ ಆಗ್ತೈತಿ, ಆತ್ಮ ತತ್ವದ ಪ್ರಾಪ್ತಿ ಆಗ್ತೈತಿ. ಆ ತತ್ವಕ್ಕ, ಆ ಶಬ್ದಕ್ಕ, ಆ ವಿಷಯಕ್ಕ, ಆ ತತ್ವಕ್ಕ ಬ್ರಹ್ಮ ತತ್ವ ಅಂತ ನಮ್ಗೆ ಹೇಳ್ಯಾರು ಇತಿಹಾಸಕಾರರು, ಪೂರ್ವಾಚಾರ್ಯರು, ಕೇವಲಿಗಳು, ತೀರ್ಥಂಕರರು ಹೇಳ್ಯಾರ. ಆ ಬ್ರಹ್ಮ ಅಂದ್ರೆ ಆತ್ಮ ತತ್ವ 4 ಘಾತಿ ಕರ್ಮಗಳನ್ನ ನಾಶ ಮಾಡತಕ್ಕಂತ ಅರಿಹಂತ ಪರಮೇಶ್ವರಿಗೆ ಬ್ರಹ್ಮ ಅಂತ ಕರೀತಾರ. ಆ ಬ್ರಹ್ಮನ ಮುಹೂರ್ತ ಯಾವ ಸಮಯದಾಗ ಪರಮಾತ್ಮರ, ಅರಿಹಂತ ಪರಮೇಶ್ವರಿಗಳ, ತೀರ್ಥಂಕರರ ದಿವ್ಯ ಧ್ವನಿ ಹೊರಡ್ತದ ಆ ಸಮಯಕ್ಕ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಯಾರು. ಅದು 4 ಸಮಯದಾಗ ಬರ್ತದೆ. ಮುಂಜಾನೆ 5 ಗಂಟೆ 12 ನಿಮಿಷ ಇಟ್ಕೊಂಡ 6 ಗಂಟೆ 48 ನಿಮಿಷ, ಮಧ್ಯಾಹ್ನ 11 ಗಂಟೆ 12 ನಿಮಿಷ ಇಟ್ಕೊಂಡ 12 ಗಂಟೆ 48 ನಿಮಿಷ, ಸಾಯಂಕಾಲ 5 ಗಂಟೆ 12 ನಿಮಿಷ ಇಟ್ಕೊಂಡ 6 ಗಂಟೆ 48 ನಿಮಿಷ, ಮಧ್ಯರಾತ್ರಿ
11 ಗಂಟೆ 12 ನಿಮಿಷ ಹಿಡ್ಕೊಂಡ 12 ಗಂಟೆ 48 ನಿಮಿಷ. ಅದ್ರಾಗ 3 ಭಾಗ ಮಾಡ್ಯಾರ: ಉತ್ತಮ, ಮಧ್ಯಮ, ಜಗನ್ಯ. ಉತ್ತಮ ಅಂದ್ರ 2 ತಾಸು 24 ನಿಮಿಷ, ಮಧ್ಯಮ ಅಂದ್ರ 1.5 ತಾಸ, ಜಗನ್ಯ ಅಂದ್ರ ಅಂತರ್ಮುಹೂರ್ತ ಅಂದ್ರ 3 ಸಮಯದಿಂದ 48 ನಿಮಿಷ. ಈ ರೀತಿ 3 ಪ್ರಕಾರದ ಬ್ರಾಹ್ಮಿ ಮುಹೂರ್ತದಾಗ ಹೇಳ್ಯಾರ. ಹಂಗ ಬ್ರಾಹ್ಮಿ ಮುಹೂರ್ತದ ಜನ್ಮ ತಗೋದು ಶ್ರೇಷ್ಠ ಅಂತಂದಾರು, ಮತ್ ಬ್ರಾಹ್ಮಿ ಮುಹೂರ್ತ ಸಮಾಧಿ ಆಗುದೇನು ಸರ್ವಶ್ರೇಷ್ಠ ಅಂತ ಹೇಳ್ಯಾರು. ಬ್ರಾಹ್ಮಿ ಮುಹೂರ್ತದ ನಮ್ಮ ಆತ್ಮಂದ ಈ ಶರೀರದಿಂದ ವಿಯೋಗ ಆಗ್ಬೇಕು, ಬ್ರಹ್ಮ ತತ್ವ ಜಾಗೃತ ಅವಸ್ಥಾಗ ಆಗ್ತೈತಿ. ವಿದೇ ಕ್ಷೇತ್ರದಾಗ ಶ್ರೀಮಂದ್ರ ಭಗವಂತರ ದಿವ್ಯ ಧ್ವನಿ ಸಮಯ ಇರ್ತೈತಿ. ಅನಂತೆ ನಮ್ಮ ಶಾಸ್ತ್ರದಾಗ ಚತುರ್ದಿಕ್ ವಂದನ ಹೇಳ್ಯಾರು ಸಾಧುಗಳಿಗೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ದಿಕ್ ಚತುರ್ದಿಕ್ ವಂದನ ಮಾಡಿ ಕಾಯೋತ್ಸರ್ಗ ಮಾಡಿ ಸಾಮಾಯಿಕ ನಿಲ್ಬೇಕು. ಸಾಮಾಯಿಕ ಬಿಡ್ಬೇಕಾದ್ರೂ ಸಹಿತ ಚತುರ್ದಿಕ್ ವಂದನ ಮಾಡ್ಬೇಕಂತ ನಮ್ಮ ಆಚಾರ್ಯ ತ್ರಿಕಾಲ ವಂದನ, ತ್ರಿಕಾಲ ಸ್ವಾಧ್ಯಾಯ, ತ್ರಿಕಾಲ ದೇವ್ ವಂದನ ಅಂದ್ರ ದರ್ಶನ ಬತ್ತು. ಇದು ನಮ್ಮ ಶಾಸ್ತ್ರ ತ್ರಿಕಾಲ ಸಾಮಾಯಿಕ ಶಾಸ್ತ್ರದಾಗ ಹೇಳ್ಯಾರು. ಆ ಆಚರಣೆ ಇವತ್ತು ನಮಗ ಜೀವಂತದ. ಹಂಗ ನಾವು ಬ್ರಹ್ಮ ಮುಹೂರ್ತದಲ್ಲಿ, ಯಾವ ಮುಹೂರ್ತದಲ್ಲಿ, ಯಾವ ಸಮಯದಲ್ಲಿ, ಯಾವ ಗಡಿಯಲ್ಲಿ ಆತ್ಮ ಜಾಗೃತಿಯ ಒಂದು ಸುಂದರ ವೇಳೆ ಇದೆಯೋ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಯಾವ ಸಮಯದಲ್ಲಿ ಬ್ರಹ್ಮ ತತ್ವದ, ಆತ್ಮ ತತ್ವದ, ಚೈತನ್ಯ ತತ್ವದ ಜಾಗೃತಿ ಅವಸ್ಥೆ ಇದೆಯೋ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೋ. ಉದಾಹರಣೆ, ನಿಮ್ ಮನ್ಯಾಗ ಗಡ್ಯಾಳ ಐತೆ ಇಲ್ಲೋ? ಯಾರ ಮನ್ಯಾಗ ಗಡ್ಯಾಳ ಇಲ್ಲ ಕೈ ಎತ್ರಿ. ಅದಾವಿಲ್ರಿ ಗಡ್ಯಾಳ? ಕಂಡ್ಯಾಳ ಅದಾವ. ಮೊಬೈಲ್ ಬರಂತ ಸ್ವಲ್ಪ ಕಡಿಮೆ ಆಗ್ಯಾವ. ಮೊದ್ಲು ಪರ್ಸ್ನಾಗ ಇಟ್ಕೊಂಡ್ ತಿರುಗಾಡ್ತಿದ್ರು, ಈಗ ಪರ್ಸು ಹಾದು ಮೊಬೈಲ್ ಇತ್ರ ಅದ್ರಾಗ ಚಾಲು. ಮೊಬೈಲ್ನಾಗ ಗಡ್ಯಾಳ ಬತ್ತು, ಮೊಬೈಲ್ನಾಗ ಕಂಡ್ಯಾಳ ಬತ್ತು. ಅನಂತ ಸಂಖ್ಯೆ ಕಡಿಮೆ ಆಗೈತಿ. ಆದ್ರ ನಮ್ಮ ಶಾಸ್ತ್ರ ಹೇಳಾರು ಪ್ರತಿಯೊಬ್ಬರ ಮನ್ಯಾಗ ಕಂಡ್ಯಾಳ ಇರಬೇಕು. ಬಸ್ತ್ಯಾಗ ಸಹಿತ ಕಂಡ್ಯಾಳ ಇರ್ಬೇಕಂದಾರ. ಬಸ್ತ್ಯಾಗ ಕಂಡ್ಯಾಳ ಯಾಕೆ ಇರ್ಬೇಕಂದ್ರ ತಲಿ ಹಿಕ್ಕೊಳಕಲ್ಲ. ಬಸ್ತ್ಯಾಗ ಕಂಡ್ಯಾಳ ಯಾಕೆ ಇರ್ಬೇಕಂದ್ರ ಗಂಧ ಹಚ್ಕೊಳಕ, ನಿಮ್ ಮುಖ ನೀವು ನೋಡಾಕ. ಕಂಡ್ಯಾದಾಗ ಹೆಂಗ ನಿಮ್ ಮುಖ ಕಾಣ್ತತಿ ಹಂಗ ಭಗವಂತರೊಳಗ ಪರಮಾತ್ಮ ದರ್ಶನ ಮಾಡು. ಈ ಸಂದೇಶ ಕೊಡೋ ಸಲುವಾಗಿ ಬಸ್ತ್ಯಾಗ ದರ್ಪಣ. ದರ್ಪ ಅಂದ್ರ ಅಹಂಕಾರ, ನ ಅಂದ್ರ ಇಲ್ಲ. ನಿನ್ನ ಅಹಂಕಾರ ಹೊರಟು ಹೋಗ್ಬೇಕು, ನೀ ವಿನಮ್ರ ಆಗ್ಬೇಕು ಅಂತಕ್ಕಂತ ಭಾವನೆ ಏನಲ್ಲಿ ಕೊಡ್ಲಾಗಿದೆ. ಕಲ್ಲು ಕಟೋರ್ ಇರ್ತದ, ಆ ಕಲ್ಲಿನ್ಯಾಗ ನಿಮ್ ಮುಖ ಕಾಣಂಗಿಲ್ಲ. ಆ ಕಲ್ಲಿನ್ಯಾಗ ತಿಕ್ಕಿ 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 ನುಣ್ಣಗ ಮಾಡ್ತಂದ್ರ ಆ ಕಲ್ಲಿನೊಳಗ ನಿಮ್ ಮುಖ ಕಾಣ್ತದ. ದರ್ಪಣ ಗತಿ ಕಲ್ಲಾಗ್ತದ. ಹಂಗ ನಿಮ್ ಆತ್ಮನ ಪರಮಾತ್ಮನ ದರ್ಶನ ಮಾಡ್ಬೇಕಾದ್ರ ನಮ್ಮ ಆಚಾರ್ಯ ಭಗವಂತ ಹೇಳ್ಯಾರು, ಒಂದು ಕ್ಷಣ ಬ್ರಾಹ್ಮಿ ಮುಹೂರ್ತದೊಳಗ ಕೂತ ಪೂರ್ವ ದಿಕ್ಕಿಗೆ ಮುಖ ಮಾಡಿ, ಇಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಭಗವಂತರಂಗ್ ಕೂತ ನಾಸಿಕಾ ದೃಷ್ಟಿ ಇಟ್ಟ ಹಸನ್ಮುಖಿಯಾಗಿ ನಿನ್ನ ಒಳಗ ನೀ ಜ್ಞಾನ ನೇತ್ರಿಯಿಂದ ನೀ ನೋಡ್ರ ನಿನ್ನ ಒಳಗ ಆತ್ಮ ಪರಮಾತ್ಮನ ದರ್ಶನ ಆಗ್ತದ. ಅದು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ತತ್ವದ ದರ್ಶನ, ಆತ್ಮ ಬ್ರಹ್ಮನ ದರ್ಶನ. ಆತ್ಮ ಬ್ರಹ್ಮದ ತತ್ವದ ದರ್ಶನಕ್ಕಾಗಿ ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯನ್ನ ಹೇಳಲಾಗಿದೆ. ಹೆಂಗಪ್ಪ ಅಂತ ಕೇಳಿದ್ರ, ಗಡ್ಯಾಳದಾಗ 12 ಮತ್ ದಿವ್ಸನಾಗ 24 ತಾಸ ಅದಾವ. ಮತ್ 24 ನಂಬರ್ ಇರ್ಬೇಕಾಗಿತ್ಲ. ಗಡ್ಯಾಳ ಕಂಡು ಹಿಡ್ದವನ್ ಕೇಳ್ರಿ ನೋಡಿ, ಅವ್ 12 ಯಾಕೆ ಅಂಕಿ ಇಟ್ಟ ಅಂತ. ಅವನ್ ಗೊತ್ತಿತ್ತು ಶಾನೆತನ. ಹಗಲ್ 12, ರಾತ್ರಿ 12 2 ಭೇದ ಮಾಡ್ಯಾರ ಅವ್ರು. ಕರೆ ಸಮೋಷಂದ 2 ಭೇದ ಇರಂಗಿಲ್ಲ. ಕೆಸತೈತಿ ನಿಮಗ? ಸಮೋಷಂದ ಹಗಲ ರಾತ್ರಿ ಭೇದನೇ ಇರಂಗಿಲ್ಲ. ಯಾಕಂದ್ರ ಕೋಟಿ ಸೂರ್ಯ ಚಂದ್ರ ಕೂಡ್ರು ಪ್ರಕಾಶ ಬೀಳಂಗಿಲ್ಲ. ಅಷ್ಟು ಪ್ರಕಾಶ ನಮ್ಮ ತೀರ್ಥಂಕರ ಅರ್ಹಂತ ಭಗವಂತರ್ದು ಇರ್ತದ. ಅಲ್ಲಿ ಹಗಲ ರಾತ್ರಿ ಭೇದನೇ ಇರೋದಿಲ್ಲ. ಆದ್ರೂ ಅಲ್ಲಿ ಗಡ್ಯಾಳ ಹತ್ತಂಗಿಲ್ಲ. ಅವ್ವ ಇದಂಥದ ಮೊಬೈಲ್ ಹತ್ತಂಗಿಲ್ಲ, ಗಡ್ಯಾಳ ಹತ್ತಂಗಿಲ್ಲ, ಕಂಡ್ಯಾಳ ಹತ್ತಂಗಿಲ್ಲ. ಯಾಕ್ರಿ? ಅದ ಸಮೋಷದ ವಿಶೇಷತ. ಏನ್ ವಿಶೇಷತ ಅಂತ ಕೇಳ್ರ, ಓ ಶ್ರೀ ಏನ್ ವಿಶೇಷತ ಅಂದ್ರ ಈ ಶ್ರೀ ಅಲ್ಲ. ನಮ್ ಭಗವಂತರ ಸಮೋಷಂದಾಗ ಶ್ರೀ ಜಿನ ಗಂಧೋದಕಂ ಯಾವ ಭಗವಂತರು ವಿರಾಜಮಾನ ಆಗ್ಯಾರು ಅವ್ರ ಹಿಂದ ಬಾಮಂಡಲ್ ಇರ್ತೈತಿ. ಬಾಮಂಡಲ್, ಆ ಬಾಮಂಡಲ್ದಾಗ ನೋಡ್ರಂದ್ರ ನಿಮ್ ಮುಖ ಅಲ್ಲ, ಹಿಂದಿನ 3 ಮುಂದಿನ 3 ವರ್ತಮಾನದ 1 7 ಬೌದ್ಧ ದರ್ಶನ ಆಗ್ತತಿ. ಬಾ ಏನು ಭಗವಾನ್ರು ವೈಮಾರಿ. ಭಗವಾನ್ ಸಮೋಷರದಾಗ ಇರ್ತಕ್ಕಂತ ಬಾಮಂಡ ನೋಡ್ರಂದ್ರ ಏನ
ಹಿಂದಿನ 3 ಭವ, ಮುಂದಿನ 3 ಭವ, ವರ್ತಮಾನದ 1 ಭವ, 7 ಭವ ಕಣ್ಣು ಮುಂದಕ್ಕ ಅಂತ. ಹಿಂದಿನ ಭವದಾಗ ನೀ ಏನಿದ್ದಿ, ಸ್ವರ್ಗದಾಗ ಹೆಂಗಿದ್ದಿ, ಮುಂದಿನ ಭವದಾಗ ಸ್ವರ್ಗದಾಗ ಈಗ ಮಾಡಿದಕ್ಕೆ ಹೆಂಗಾಗ್ತಿ, ಅಲ್ಲಿ ಹೆಂಗ ಚಾಮರ್ ಬೀಸ್ತಾರೋ, ಪಂಕ ಬೀಸ್ತಾರೋ, ನಿನ್ ಸಿಂಹಾಸನ ಹೆಂಗಿರ್ತೈತಿ ಅದನ್ನ ನೋಡ್ಕೊಂಡ್ರ ಅಬ್ಬಾ ಬಾ 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 ಸಮೋಷರ್ನ ಕುತ್ತು ಸಾರ್ಥಕ ತಪ್ಪ. ಈ ಬಹುದ ಪೂಜಾ ಮಾಡಿ ಸಾರ್ಥಕತು. ಈಗ ಇಲ್ಲಿ ಪೆಂಡಲ್ದಾಗ ಕುತ್ತಿಟ್ಟು ಆನಂದ್ ಸಿಗಾಯ್ತೈತಿ. ಅಲ್ಲಿ ನೋಡಲ್ಲಿ ಮುಂದಿನ ಬಹುದಾಗ ಸ್ವರ್ಗದಾಗ ನಾ ಸಿಂಹಾಸನ ಕುಂಡ್ರಕ್ಕೆ ನನ್ನ ಬಾಜುಕಿಬ್ಬರು ಪಂಕ ಚಮರ್ ತಗೊಂಡ್ ಬೀಸ್ತಿರ್ತಾರ. ಏನ್ ಬೇಕಾದ ಆಜ್ಞೆ ದೇವತೆಗಳ ಪಾಲನೆ ಮಾಡ್ತಿರ್ತಾರ. ಅದ್ ಇಲ್ಲೇ ಕಾಣಕತ್ತೈತಿ ನಿಮ್ ಕಣ್ಣು ಮುಂದಿಂದು ಒಂದಲ್ಲ ಮುಂದಿನ 3 ಭವ. ಬಾ 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 ಏನ್ ಹಂಗ ಸಮೋಷರ್ನ ಕಂಡ್ಯಾಳ ಹತ್ತಂಗಿಲ್ಲ, ನಿಮ್ ಮೊಬೈಲ್ ಹತ್ತಂಗಿಲ್ಲ, ಬ್ಯಾನ್ ಐತಿ. ಮತ್ತೆ ಆಗ ಈಗ ಅಡ್ವಾನ್ಸ್ ಹೇಳ್ತೇನ, ಜನವರಿ 31ಕ್ಕೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮೊಬೈಲ್ ತ್ಯಾಗ್. ನೀವೆಲ್ಲಾರು ಮತ್ತೆ ಸೆಲ್ಫಿ ತಕೋತ್ನ ತಿಳ್ಕೊಂಡಿರಿ. ಮತ್ತೆ ಅಲ್ಲಿ ಸೆಲ್ಫಿ ಗಿಲ್ಫಿ ಏನಿಲ್ಲ, ಕ್ಯಾಮ್ರಾಮನ್ ವಿಡಿಯೋ ಮ್ಯಾನ್ ಇರ್ತಾರೋ. ನೀವ್ ಒಟ್ಟ ಅಲ್ಲಿ ಇಡೀ ಪ್ರಪಂಚ ನೋಡ್ತಿರ್ತದ. ಅಷ್ಟು ದೊಡ್ಡ ಪ್ರಮಾಣದಾಗ ಕಾರ್ಯಕ್ರಮ ಆಗುದದ. ಅಲ್ಲಿ ಮೊಬೈಲ ಕಂಡ್ಯಾಳ ತಗೊಂಬಂದಿರಿ. ಮತ್ತೆ ಎಲ್ಲಿ ಮೇಕಪ್ ಮಾಡ್ಕೊಳಕ್ ಅದ್ ಯಾನು ನಡೆಯಂಗಿಲ್ಲ. ತ್ರಿಲೋಕಿನಾಥ್ ತ್ರಿಲೋಕ ಸುಂದರ ಭಗವಂತರ ಸಾನ್ನಿಧ್ಯದೊಳಗ ನಮ್ಮ ಆತ್ಮಾನ ಸುಂದರ ಮಾಡ್ಕೊಳ್ಳುವಂತ ಪವಿತ್ರ ಪರ್ವ, ಪವಿತ್ರ ಪೂಜೆ ಆಗಾಕೈತೆ. ಅದಕ್ಕೆ ಬ್ರಹ್ಮ ತತ್ವ ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಹ್ಮನ ಸಾನ್ನಿಧ್ಯದಲ್ಲಿ, ಅರಿಹಂತ ಬ್ರಹ್ಮನ ಸಾನ್ನಿಧ್ಯದಲ್ಲಿ ಆತ್ಮ ಪರಮಾತ್ಮ ತತ್ವ ಪ್ರಾಪ್ತ ಮಾಡ್ಕೊಂಡಂತ ಹಂತ 4 ಘಾತಿ ಕರ್ಮಗಳನ್ನ ನಾಶ ಮಾಡಿ, ಕಷಾಯಗಳನ್ನ ನಾಶ ಮಾಡಿ ನಿಜ ತತ್ವವನ್ನ ಪ್ರಾಪ್ತಿ ಮಾಡ್ಕೊಂಡಂತ ಪರಮಾತ್ಮರ ಪಾದ ಮೂಲದಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ಯೋಧಕ್ಕೆ ಹೇಳ್ರು. ಬ್ರಾಹ್ಮಿ ಮುಹೂರ್ತದಾಗ ಎದ್ದ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊತ ಕಮಿ ಅತಿ ಕಮ್ಮಿ ಅಂದ್ರ 9 ಸಲಾರೇ ನಮೋಕಾರ ಮಂತ್ರ ಜಪ ಮಾಡ್ರಿ. 108 ಮಾಡ್ರಿ ಅತಿ ಉತ್ತಮ. 540 ಮಾಡ್ರಿ ಅದಕ್ಕಿಂತ ಉತ್ತಮ. ಯಾಕ ಪಂಚ ಪ್ರಕಾರ ಪಾಪ ಮಾಡತ್ತೀರಿ ನೀವು ದಿವಸ. ಕಮ್ಮಿ 5 ಮಾಳ ಜಪ ಮಾಡ್ಬೇಕು. ಮಾಡ್ರಿ ಅಂದ್ರ ಅವತ್ತಿನ ಪಾಪ ಪರಿಹಾರ. ಮೈ ಮ್ಯಾಗ ಅರಿವಿ ಹಾಕೊಂಡ್ರಿ. ನಾಳೆ ಅದನ್ನ ಜಾಕ ಮಾಡಿ ತೊಳಿತಿರೋ ಏನ್ ವಾರ್ತಕತ್ನ ಹಾಕೋತಿರೋ, ತೊಳೆದ್ ಹಾಕೋತಿರಲ್ಲ. ಹೆಂಗ 23 ತಾಸು 23.5 ತಾಸು ಹೊಲಸಾದ ದೋತ್ರ, ಹೊಲಸಾದ ಅಂಗಿ ಗೌಡ ನೀನ್ ಹೇಂತಿ ಅರ್ಧ ತಾಸ್ನ್ಯಾ ಉಗುದ್ ಖುಷಿಕ್ಕಿ ಹಿಂಡಿ ಬಿಸಿಲಿಗೆ ಹಾಕಳಂದ್ರ 1 ತಾಸ್ದ ಮತ್ ಹೊಸಾದ ಉಟ್ಕೊಳಕ್ ತಯಾರಾತ. 23.5 ತಾಸು ಹೊಲಸಾದದ ಅರಿವಿ ಸ್ವಚ್ಛ ಆಗಾಕ ಹೆಂಗ ಅರ್ಧ ತಾಸು ಬೇಕು, ಹಂಗ ಅನಾದಿ ಕಾಲದಿಂದ ಕರ್ಮದಿಂದ ಮಲಿನಾದಂತ ಆತ್ಮ ಅಂತರ್ಮೂರ್ತ ಬ್ರಾಹ್ಮಿ ಮುಹೂರ್ತದಾಗ ಪರಮಾತ್ಮನ ಧ್ಯಾನ ಮಾಡ್ರ ಸ್ವಚ್ಛ ಆಗ್ತಾನೋ. ಮತ್ ಹಾಕೊಳಕ್ ತಯಾರ. ಮತ್ ಹೆಂಗ ಮೊಬೈಲ್ ರಿಚಾರ್ಜ್ ಮಾಡ್ತಿರ್ಲಿ, ಚಾರ್ಜ್ ಆತರ ಏನ್ ಮಾಡ್ತೀರಿ, ಅದಕ್ಕೆ ರಿಚಾರ್ಜ್ ಮಾಡ್ತೀರಿ, ಮತ್ ಮೊಬೈಲ್ ನಡಿತೈತಿ. ಹಂಗ ಈ ಆತ್ಮ 84 ಲಕ್ಷ ಯೋನ್ಯಾಗ ತಿರುಗಿ 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 ಬ್ಯಾಟ್ರಿ ಲೋ ಆಗೇ. ಧರ್ಮ ಕಡೆ ಲಕ್ಷ್ಯ ಇಲ್ಲ, ಆಧ್ಯಾತ್ಮ ಕಡೆ ಲಕ್ಷ್ಯ ಇಲ್ಲ, ಆತ್ಮನ ಕಡೆ ಲಕ್ಷ್ಯ ಇಲ್ಲ. ಗುರುವತೆಗೆ ಬಂದ ಧರ್ಮ ರೂಪಿ ಕ್ಷೇತ್ರದಾಗ ಚಾರ್ಜ್ ಮಾಡ್ಕೊಂಡ್ರಂದ್ರ ಮತ್ತ ಅನಂತ ಭವ ನಿಮ್ಮ ಧರ್ಮಮೇ ಆಗ್ತಾವ. ಅಂತ ರಿಚಾರ್ಜ್ ಮಾಡುವಂತ ಕಾರ್ಯ ಈ ಮನುಷ್ಯ ಪರ್ಯಾಯದಾಗ ಬ್ರಾಹ್ಮಿ ಮುಹೂರ್ತದಾಗ ಆತ್ಮನ ತತ್ವ ಚಿಂತನೆ ಮಾಡ್ರ ಸಾಧ್ಯತೆ. ಆತ್ಮ ತತ್ವ ಬ್ರಾಹ್ಮಿ ಮುಹೂರ್ತದಾಗ ಕೂತ್ಕೊಂಡ 4 ಗಂಟೆ 36 ನಿಮಿಷ ಹಿಡ್ಕೊಂಡ ಶುರು ಆಗ್ತದ ಬ್ರಾಹ್ಮಿ ಮುಹೂರ್ತ. 4 ಗಂಟೆ 36 ನಿಮಿಷ. ಉತ್ತಮ, ಮಧ್ಯಮ, ಜಗನ್ಯ 3 ಹೇಳ್ತೇನೆ. ಸಾಧುಗಳು ಹೇಳ್ಯಾರ 4 ಒಳಗೆ ನಾವ್ ಹೇಳ್ಬೇಕು, ನಮ್ ಸಾಧನಾ ಶುರು ಮಾಡ್ಬೇಕು. ನೀವು 5 ಒಳಗೆ ಹೇಳ್ಬೇಕು. ಅದಕ್ಕೆ ಹೇಳ್ರ 4 ಗಂಟೆಗೆ ಹೇಳಾವ ಸಾಧು ಸಂತ ಯೋಗಿ ಆಗ್ತಾನು, ದೇವ ಆಗ್ತಾನೆ. ಶಾಸ್ತ್ರ ಹೇಳಾರ 5 ಗಂಟೆಗೆ ಹೇಳಾವ ಮನುಷ್ಯ ಆಗ್ತಾನ, 6 ಗಂಟೆಗೆ ಒಳಗೆ ಹೇಳಾವ ಪಶು ಪ್ರಾಣಿ ಆಗ್ತಾನ, 6 ನಂತರ ಹೇಳಾವ ರಾಕ್ಷಸ ಭೂತ ಪಿಶಾಚಿ ಆಗ್ತಾನ. ಏನ್ ಮಾಡ್ತೀನಿ, ನೀವು ತರ್ಸ್ರಿ, ನೀವು ತರ್ಸ್ರಿ. ಬ್ರಾಹ್ಮಿ ಮುಹೂರ್ತದಾಗ ಹೇಳೋದು ಅತಿ ಉತ್ತಮ. 4 ಗಂಟೆ ಒಳಗ ಹೇಳೋದು ಅತಿ ಉತ್ತಮ. ಅನಂತೆ ಸಾಧು ಸಂತರ ನಿಯಮದಿಂದ ಸತ್ತ ದೇವಗತಿ ಹೋಗ್ತಾರೋ, ಪರಮಗತಿ ಹೋಗುವಂತ ಭಾಗ್ಯ ಪಡ್ಕೋತಾರೋ. ಬ್ರಾಹ್ಮಿ ಮುಹೂರ್ತದಾಗ ಉತ್ಕೃಷ್ಟ ರೂಪದಾಗ ಹೇಳ್ಬೇಕು ಅಂತ ಹೇಳಿದ್ರು, ಅತಿ ಉತ್ತಮ. ಅದಕ್ಕ ಬಹಳ ನಮ್ಮ ಸಂಸ್ಕೃತಿ ಒಳಗೆ ಮಹತ್ವ ಕೊಟ್ರು. ಬ್ರಾಹ್ಮಿ ಮುಹೂರ್ತದಾಗ ಎದ್ದ ಪ್ರತಿಕ್ರಮಣ ಭಕ್ತಿ ಮಾಡಿ ಯಾವ್ದ ಜಗಣ್ಣಿ ಮಿನಿಮಮ್ 48 ನಿಮಿಷ ರೀ ಸಾಮಾಯಿಕ ಮಾಡೋದಿತ್ತಂದ್ರ
4 ಗಂಟೆ ಅಂದ್ಕೊಂಡು 5:30 ತಕ್ಕ ಆ ಸಮಯದಾಗ ನೀವು ಜಾಗೃತಾಗಿ ಮಾಡ್ರಿ ಅಂದ್ರ ಅಸಂಖ್ಯಾತ ಗುಣಿ ಕರ್ಣಿಜರ ಬ್ರಾಹ್ಮಿ ಮುಹೂರ್ತದ ಮಹತ್ವ ಎಷ್ಟೈತಿ ಅಂದ್ರ ಒಂದ್ ಸಣ್ಣ ಉದಾಹರಣೆ ಕೊಟ್ರ ಗೊತ್ತಾಕೈತಿ ಎಷ್ಟು ಮಹತ್ವ ಐತಪ್ಪ ಬ್ರಾಹ್ಮಿ ಮುಹೂರ್ತದ ಅಂದ್ರ ಮಧ್ಯಾಹ್ನ 12 ಗಂಟೆಗೆ ಬಿಸಿಲಿಗೆ ಎಷ್ಟು ತಾಕತ್ ಇರ್ತೈತಿ. ಮಧ್ಯಾಹ್ನ 12 ಗಂಟೆಗ ಸೂರ್ಯನ ಕಿರಣ ಒಳಗೆ ಎಷ್ಟು ಪ್ರಖರತ ಇರ್ತೈತಿ, ಎಷ್ಟ್ ಇರ್ತೈತಿ ಅಂದ್ರ ಒಂದ್ ರಾವ್ಕಾದ ತಗೋ ದುರ್ಬಿನ್, ಜೋರ್ ಅಂದ್ರ ಜೋರ ದುರ್ಬಿನ್ ತಗೋದ ತೆಂಗಿನ ಜುಟ್ಟ ಹಿಡಿ ತಳಗ ಮ್ಯಾಲ ದುರ್ಬಿನ್ ಸಣ್ಣದೊಂದು ಪಾಯಿಂಟ್ ಕೆಡುವುದು ಅದ್ರ ಮ್ಯಾಲ ಸೂರ್ಯನ ಬೆಳಕಿಂದ ಸಣ್ಣ ಪಾಯಿಂಟ್ ಬಿತ್ತು ಒಟ್ಟ 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 ಗಚ್ಚ ಸ್ಥಿರ 1 ನಿಮಿಷ ಹಿಡೀರಿ. ತೆಂಗಿನ ಜುಟ್ಟಿಗೆ ಬೆಂಕಿ ಹತ್ತಿ ಜುಟ್ಟ ಅಲ್ಲ, ಹೊಲಕ್ಕ ಹೊಲ ಹತ್ತಿ ಹೊಲ ಸುಟ್ಟು ಹೋಗ್ತೈತಿ. ಅಟ್ಟು ಬೆಂಕಿ ತಾಕತ್ತ ಎದರಾಗತಿ ಒಂದು ಸಣ್ಣ ಸೂರ್ಯನ ಕಿರಣದೊಳಗ ಯಾವಾಗದ ಒಂದು ರೌಕಾದ ಸಹಾಯಲೆ ಸಣ್ಣ ಪಾಯಿಂಟ್ ಮಾಡಿ ಸ್ಥಿರ ಇಟ್ಟಾಗ ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡ್ಯಾನ್ಸ್ ಮಾಡ್ರನು ಕೈಯಾಗಿಡ ಅಳ್ಗಾಡ್ಸೋದ್ ಕೂತ್ರ ಸುಡ್ತೈತೋ ಏನ್ ಸ್ಥಿರ ಮಾಡಿಟ್ರ ಸುಡ್ತೈತೋ. ಅದಕ್ಕ ನಮ್ ಭಗವಾನ್ ಗಪ್ಪ ಕೂತಾರ ವೀತ್ರ ಸ್ಥಿರ ಮನ ವಚನ ಕಾಯೋ ತ್ರಿಯೋಗ ಶುದ್ಧಿಯಿಂದ ಬ್ರಹ್ಮ ತತ್ವದ ಚಿಂತನೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಹೇಗದೈತ್ನ ಹೇಳಕತ್ತಿದ. ಬ್ರಹ್ಮ ತತ್ವ ಅಂದ್ರೆ ಆತ್ಮ ತತ್ವ, ಪರಮಾತ್ಮ ತತ್ವ, ಸಾಧು ಪರಮೇಷ್ಠಿ ಇರ್ಬೋದು, ಉಪಾಧ್ಯಾಯ ಪರಮೇಶ್ವರ, ಆಚಾರ್ಯ ಪರಮೇಷ್ಠಿ, ಅರ್ಯಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ, ಪಂಚಗುರುನಾಮ ಒಂದೇ ಪಂಚ ಪರಮೇಷ್ಠಿಗಳ ಒಂದೊಂದ್ ಯಾವ್ದಾದ್ರು ಪದ ತಗೊಂಡು ಪದಸ್ಥ ಧ್ಯಾನ ಮಾಡ್ತಾ ಆತ್ಮದಲ್ಲಿ ಸ್ಥಿರ ಆದ್ರಿ ಅಂದ್ರ ಆ ಸಮಯದ ಬ್ರಾಹ್ಮಿ ಮೂರ್ತಿ ಇತ್ತಂದ್ರ ಹೆಂಗ ರೌಕಾಜ್ ಸಹಾಯಲೆ ಸೂರ್ಯನ ಕಿರಣ ಏಕಾಗ್ರ ಮಾಡಿ ಒಂದು ಸಣ್ಣ ಪಾಯಿಂಟ್ ಕೆಡಿವಿ ನಾವ್ ಹೆಂಗ ಬೆಂಕಿ ಹಚ್ಚಿ ತಳಗಿನ ವಸ್ತು ಸುಡಾಕ್ ಕಾರಣದ ಹಂಗ ಬ್ರಾಹ್ಮಿ ಮುಹೂರ್ತದಾಗ ಮನ ವಚನ ಕಾಯ ತ್ರಿಯೋಗ ಶುದ್ಧಿಯಿಂದ ಏಕಾಗ್ರತೆಯಿಂದ ಬ್ರಹ್ಮ ತತ್ವದ ಚಿಂತನೆ ಮಾಡ್ರಂದ್ರ ಕೋಟಿ ಬಹುದ ಮಾಡಿದ ಕರ್ಮ ಸುಟ್ಟು ಭಸ್ಮ ಆಗ್ತತಿ. ಆ ಸಾಮರ್ಥ್ಯ ಆತ್ಮ ಧ್ಯಾನ ಆತ್ಮ ಚಿಂತನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಸಾಧ್ಯೈತಿ ಅನ್ನೋದ್ರಿಂದ ನಿಮ್ ಮಕ್ಳು ಓದಿ ತಿಳಿಗೆ ಹತ್ಬೇಕು, ನಿಮ್ ಮಕ್ಳು ಶಾನೆ ಆಗ್ಬೇಕು ನಿಮ್ಗೆ ಅನಿಸ್ತಿತ್ತಂದ್ರ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಅಭ್ಯಾಸ ಮಾಡ್ರಿ. IAS IPS KS MPC ಮಾಡಿ ನಾಳೆ ಕಲೆಕ್ಟರ್ ಆಗ್ಬೋದು, ದೇಶದ ಭವಿಷ್ಯ ಬದಲಿಸ್ಬೋದು. ಆ ಸಾಮರ್ಥ್ಯ ನಿಮ್ಮೊಳಗೆ ಪ್ರಾಪ್ತ ಆಕತಿ ಯಾವಾಗ ಬ್ರಾಹ್ಮಿ ಮುಹೂರ್ತದಾಗ ಏಕಾಂತ ಚಿತ್ತದಿಂದ ಸ್ವಾಧ್ಯಾಯ ಅಥವಾ ಅಧ್ಯಯನ ಅಭ್ಯಾಸ ಮಾಡೋದ್ರಿಂದ. ಸಾಯಂಕಾಲ 5 ತಾಸು ಅಭ್ಯಾಸ ಮಾಡ್ರಿ, ಎಷ್ಟು ನಿಮ್ ಬುದ್ಧಿಗೆ ಹತ್ತತಿ ಅಷ್ಟು ಬರೀ ಹರ್ಯಾಗ 1 ತಾಸು ಮಾಡ್ರಿ ಸಿಗ್ತೈತಿ. ಅಷ್ಟು ಮೈಂಡ್ ಫ್ರೆಶ್. ಉದಾಹರಣಾ ಗಡ್ಯಾಳ ಯಾಕೆ ಹೇಳ್ತ್ರಿ, ಎಲ್ಲಾರ ಮನ್ಯಾಗ ಗಡ್ಯಾಳ ಅದಾವ, ಬರೀ ಹಗಲದ ಗಡ್ಯಾಳದ ಆವಾಜ್ ಬರ್ತೈತಿ ಅನ್ ನೋಡ್ರಿ ನಿಮ್ಗೆ ಯಾಕೆ ಬರ್ತೈತಿ? ಅದಕ್ಕಿಂತ ದೊಡ್ಡ ಜಾತ್ರೆ ನಿಮ್ಮದು ಇರ್ತೈತಿ. ಹೌದು, ಅದಕ್ಕಿಂತ ದೊಡ್ಡ ಆವಾಜ್ ನಿಮ್ಮದು ಅನಾಂತಿ ಅದಕ್ಕೆ ಕೇಳ್ಸಂಗಿಲ್ಲ. ಹರ್ಯಾಗ ಎದ್ದು ಬೇಕಾರೆ ಮುಸುಕ್ ತಗ ಸ್ವಲ್ಪ ನೋಡ್ಬೇಕಾರ ಎಲ್ಲಾ ಶಾಂತ ಇರ್ತೈತಿ. ಗಡ್ಯಾಳ ಟಿಕ್ 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 ಟಿಕ್. ಹೌದಿಲ್ಲ? ನಾ ಸಣ್ಣಾಗಿದ್ದ ಫಸ್ಟ್ ಪಿಕ್ಚರ್ ನೋಡಿ 3ನೇತೆ ಇದ್ದಾಗ ನನಗೆ ಅದಕ್ಕಿಂತ ಮತ್ತೆ ಪಿಕ್ಚರ್ ಅಂದ್ರೆ ಗೊತ್ತಿದ್ದಿಲ್ಲ. ಸಾಲಾರ್ ಕರ್ಕೊಂಡ್ ಹೋಗಿರು. ಮಕ್ಕಳೇ ದೇವರು ಒಂದಿತ್ತು. ಅದ್ರ ನಂತರ ಟಿಕ್ 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 ಬರುತ್ತಿದೆ ಕಾಲ ಮೋಸದ ಜಾಲ. ಮುಂದಿನ ಬೇಡ ಹಾಡೋದು. ಸಣ್ಣ ಆನಂದ್ ಪಿಕ್ಚರ್ ಫಸ್ಟ್ ಶಿವರಾಜ್ ಕುಮಾರ್ ಪಿಕ್ಚರ್ ಇರ್ಬೋದು. ನಾ ಫಸ್ಟ್ ಪಿಕ್ಚರ್ ನೋಡಿದ್ದು ಅದು ಆನಂದ್ ಅದ್ರ ಹೆಸರಿತ್ತು. ಅದ್ರಾಗ ಒಂದು ಹಾಡಿತೆ ಟಿಕ್ 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 ಬರುತ್ತಿದೆ ಕಾಲ ಕಾಲಾಗ ನಡ್ದೈತಿ ಟಿಕ್ ಟಿಕ್. ಯಾವಾಗ ಕೇಸ ಟಿಕ್ ಟಿಕ್ ಹಾಗಿರೋದು ಕೇಸಂಗಿಲ್ಲ. ಬ್ರಾಹ್ಮಿ ಮುಹೂರ್ತ ಎದ್ ನೋಡ್ಬೇಕಾರ ಟಿಕ್ 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 ಸೆಕೆಂಡ್ ಓಡ್ತಿರ್ತೈತಿ. ಹಂಗ ನಿಮ್ಮದು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಒಳಗ್ ಹಾಟ್ ಚಾಲು ಐತಿ. ಅದು ಚಾಲು ಐತಿ, ಇದ್ ನಡ್ದೈತಿ, ಅದು ಬಂದಾತು. ಮನ್ಯಾಂದ ಗಡ್ಯಾಳ ಬಂದ್ ಬಿತ್ತರ ಶೆಲ್ ಹಾಕ್ರಿ ಚಾಲು ಆಕೈತಿ. ಈ ಗಡ್ಯಾಳ ಬಂದ್ ಬಿತ್ತರ ಶೆಲ್ಲ ಇಲ್ಲ ಜಗತ್ನ್ಯಾಗ. ಅದಕ್ಕೆ ಈ ಗಡ್ಯಾಳ ಬೆಳ್ಳುಕಿತ ಮೊದಲು ಸಮೋಶರಂದ ಕೂತು ಭಗವಂತರ ಪೂಜಾ ಅರ್ಚನಾ ಬ್ರಹ್ಮ ತತ್ವದ ಚಿಂತನೆ ಮಾಡ್ರಿ, ಅಂದ್ರ ಮನುಷ್ಯ ಜನ್ಮ ಸಾರ್ಥಕ ಆಗ್ತೈತಿ. ಕೇಳ್ರಿ, ಗಡ್ಯಾಳ ಬಂದ ಹೇಳ್ತನ ಬಿಡುದು. 95% ಗಡ್ಯಾಳಗಳೆಲ್ಲ ಗುಂಡೆ ಇರ್ತಾವ. ಸುಮ್ಮನೆ ಎದೆ ಸುಖಿ ಚೌಕು ಏನೇನೋ ಡಿಸೈನ್ ಮಾಡಕತ್ಯಾರಿ. ಮೊದಲ್ ಅಜಂತಾ ಅವು ದೊಡ್ಡ ದೊಡ್ಡ ಕಂಪ್ನಿ ಇದ್ದು ನೋಡ್ರಿ. ಮೊದಲ್ HMT ಅವೆಲ್ಲ ಮದುವೆ ಅಂದ್ರೆ HMT ಪ್ರಸಿದ್ಧ. ಈಗೆಲ್ಲ ಬಂಗಾರ ಎಷ್ಟು ತೊಲಿ ಚಾಲು ಆಗೈತಿ. ಅವ ಬಂಗಾರ ಗಿಂಗಾರ HMT ಗಿಡ ಅಂದ್ರೆ ಪ್ರಸಿದ್ಧ.
HMT ಟ್ಯಾಕ್ಟರ ಹಿಂದೂಸ್ತಾನ್. ಟ್ಯಾಕ್ಟರ ಇದು ಒಂದು ಪ್ರಸಿದ್ಧಿ ಇತ್ತು. 95% ಎಲ್ಲಾ ಗಡಿಯಾಳ ಗುಂಡ ಇತ್ತು. ಯಾಕಿದ್ದು ಅನ್ನಕ ಸಾಕ್ಷಿ ನಾಳೆ ಜನವರಿ 31ಕ್ಕೆ ನಿಮ್ ಕಣ್ ಮುಂದೆ ಬರ್ತೈತಿ. 36 ಈಚೆ ಕಡೆ 36 ಆಚೆ ಕಡೆ 72 ಫೂಟ್ ಭದ್ರಗಿರಿ ಒಳಗ ಬರ್ತೇಶ್ ಮೂರ್ತಿ ಮುಂದ ನಿಮ್ಮ ಸಮೋಶರ್ನ ವೇದಿ ತಯಾರಾಗತ್ತೆ. 72 ಫೂಟ್ ಭವ್ಯ ವೇದಿ. ಅದ್ರ ಆಕಾರ ಹೆಂಗೈತ್ರ ಗೋಲ್ ಐತಿ. ಮತ್ 4 ದಿಕ್ಕಿಗೆ 4 ಪೈರಿ ಅದ ಒಳಗ್ ಹೋಗಾಕ. ಹೇಳ್ತೈತಿ ನಿಮ್ ಹೇಳೋದು. ಯಾರು 4 ಗಾತಿ ಕರ್ಮ ನಾಶ ಮಾಡಿ ಭಗವಾನ್ ಆಗಿ ಕೂತಾರು, ಯಾರನ್ನ ನಾವು ಚತುರ್ಥಿಗೆ ವಂದನಾ ಮಾಡ್ತೀವಿ ಅಂತ ಸಮೋಷನ್ ಹೋಗ್ಬೇಕಾದ್ರೆ ಎಷ್ಟು ಬಾಗಿಲು ಇರ್ತಾವ? 4 ಬಾಗಿಲು. 4 ದಿಕ್ಕಿಗೆ ಪೈರಿ ಏರ್ ಹೋಗ್ತೀವಿ. ಭವ್ಯ ಮಹಾದ್ವಾರ, ಮಾನಸ್ತಂಭ, ಐರಾವತ, ಅದ್ರ ಮುಂದ್ 20,000 ಮೆಟ್ಟಿಲುಗಳು. ಎಷ್ಟ? 20,000 ಬಂಗಾರದ ಮೆಟ್ಟಿಲು. ಏರಾಕ್ ಒಟ್ಟ ತ್ರಾಸಿಲ್. ಈಗ ಏನೇನೋ ಬಂದಾವ, ಲಿಫ್ಟ್ ಹತ್ತ ಗಿಫ್ಟ್ ಹತ್ತ ಏನೇನೋ ಬಂದಾವ ಎಲ್ಲ. ಆ ಕಾಲದಾಗ ಅದು ಇದಿಲ್ಲ. ಗೌಡ ನಾವ್ ಎಟ್ಟ ವಜ್ಜಿರಿ ಶಿಖರ ದರ್ಶನ ಹೆಂಗ್ರಿ ಅನ್ಬೇಡ, ಸಮೂಹ ದರ್ಶನ ಹೆಂಗ ಅನ್ಬೇಡ. ಒಂದ್ ಕಾಲ ಒಂದು ಪೈರಿ ಮ್ಯಾಗ ಇಟ್ಟಂದ್ರ ಕಣ್ಣು ಮುಚ್ಚಿ ತರಿಗುಡ್ದ 20,000 ಪೈರಿ ಏರಿ ಮ್ಯಾಲ ಹೋಗಿರ್ತಿ. ಇದು ಮಹಿಮಾ ಆತ ಭಗವಂತರ ಸಮೋಶರನ್. ಯವ್ವ ನನ್ನ ನಡಾನು ಸಾಕತೈತೆ. ಭದ್ರಗಿರಿಗೆ ಹೋಗ್ಬೇಕಂತ ಕರೆ ದಿವ್ಸ 3 ಸಲ ಹೊಕ್ಕಿನಿ ಯವ್ವ. ಈಗ ಒಮ್ಮೆ ಆಗವಾತ್. ಇವ್ರ ಅಂತಾರ. ಇವ್ರ ನಿಮ್ ಬಾಯ್ಲೆ ಈ ಕಿವಿಲೆ ಕೇಳಿನ್ಯಾ. ನಿಮ್ ಬಾಯಾಗ ಬರ್ತೈತ್. ದಿವ್ಸ 3 ಸಲ ಹೊಕ್ಕಿದ್ನಿ ಯವ್ವ. ಈಗ ಒಮ್ಮೆ ಏರಾಕ ಆಗವಾತ. ಭದ್ರಗಿರಿ ಅಂದ್ರ ಸಿಕ್ಕಜ್ಜಿ ಗುಡ್ಡ ಆದಂಗ ಆಗೈತಿ. ಹೇಳ್ರಿ ಯಾಕೆ ಹಿಂಗಾಗಿತ್ತು ಅಂತ ಕೇಳಿ ಶಾಸ್ತ್ರ ಹೇಳ್ತದ. ಒಂದ್ಸಲ ಸಮೋಶರ್ದಾಗ ಪ್ರವೇಶ ಮಾಡ್ರ ಬರ್ದಿಟ್ಕೋರಿ. ಆರ್ಧ ಪುದ್ಗಲ್ ಪರಿವರ್ತನ ಕಾಲ ಒಳಗೆ ನಿಮ್ಮ ಆತ್ಮ ಮೋಕ್ಷಕ್ಕೆ ಹೋಗಾವನ. ಅಂತ ಅಭವ್ಯ ಜೀವನ ಸಮೋಶರ್ದ ಪ್ರವೇಶ ಮಾಡ್ತತಿ. ಅಭವ್ಯ ಜೀವದ ಪ್ರವೇಶ ಆಗೋದೇ ಇಲ್ಲ ಅಂತ ನಮ್ಮ ಗ್ರಂಥಗಳು ಹೇಳ್ತಾವ, ಸ್ಪಷ್ಟ ಹೇಳ್ತಾವ. ಸಿದ್ಧಾಂತ ಬರ್ದಿಟ್ಟಾರ ಇದನ್ನ. ಯಾವ್ದು ಭವ್ಯತೆ ಅದ ಜೀವಕ್ಕೆ ಸಾಧ್ಯ. ಎಷ್ಟು ಮಹಿಮಾ. 20,000 ಪೈರಿ. ಬದ್ರಿಗೆ ಎಷ್ಟು ಪೈರಿ ಏರಿ ಬರ್ತೀರಿ? 1,000 ಅಲ್ಲ, 108 ಇಲ್ಲ. ಇಟ್ಟ ಏರಾಕ್ ನೋಡೋದು ಮಕ್ಕ ಇಟ್ಟು ಯವ್ವ ಯವ್ವ ನನ್ ನಡ ಆಗ್ತೀರಿ. ಹಾಂಗ್ ಹುಚ್ಚುಗುಳದರು. ಚಂದಂಗೆ ಕುರ್ಕುರಿ ತಿನ್ನೋದು ಬಿಡ್ರಿ. ಚಂದಂಗೆ ಮತ್ತೆ ಕುರ್ಕುರಿ ತಿನ್ನೋದು ಬಿಡ್ರಿ. ಚೆನ್ನಾಗಿ ಗೋಧಿ ಚಪಾತಿ ತಿನ್ನೋದು ಬಿಡ್ರಿ. ಅಂಗಡಿಯಾಗಿನ ರವಾ ತಿನ್ನೋದು ಬಿಡ್ರಿ. ಮನ್ಯಾಗ ಬೇಸಿಗೆ 2 ಕೈ ರೊಟ್ಟಿ ಮಾಡಿ ತಿನ್ರಿ. 10 ಮಂದಿ ಕೆಲಸ ಮಾಡಿ 10 ಸಲ ಭದ್ರಗಿರಿಗೆ ಬರ್ತೀರಿ. ಆ ಶಕ್ತಿ ನಿಮ್ಮೊಳಗೆ ಬರ್ತೇವೆ. ಬಿಡ್ತೀರಿ ಕುರ್ಕುರಿ ಕುರ್ಕುರಿ. ನಿಮ್ಮದು ಕುರ್ಕುರು ಕುರ್ಕುರು ಚೆನ್ನಾಗೈತೆ. ಕುರಿ ತಿಂದು ಕುರ್ಕುರು ಆಗೈತೆ. ಜೈಸೆ ತಾವೆ ಹಣ್ ವೈಸೆ ಹೋಯ್ ಮಣ್, ಜೈಸೆ ಪೀವೆ ಪಾನಿ ವೈಸೆ ಹೋಯ್ ವಾಣಿ. ಚಲೋ ಅಂತ ಶುದ್ಧ ಆಹಾರ ಪ್ರಾಸುಕ್ ಆಹಾರ ತಿನ್ರಿ. ಪ್ರಾಸುಕ್ ನೀರ್ ಕುಡೀರಿ. ಶಕ್ತಿ ಬರ್ತತಿ. ಆ ಶಕ್ತಿದ ಸದುಪಯೋಗ ಮಾಡ್ರಿ. ಯುಕ್ತಿ ಸಿಗ್ತತಿ. ಯುಕ್ತಿದಿಂದ ಭಕ್ತಿ ಮಾಡ್ರಿ. ಒಂದು ಮುಕ್ತಿ ಸಿಗ್ತತಿ. ಮುಕ್ತಿ ಪಡಬೇಕಾದ್ರ ಮೊದಲು ಭಕ್ತಿ ಬೇಕ. ಭಕ್ತಿ ಮಾಡ್ಬೇಕಾದ್ರೆ ಯುಕ್ತಿ ಬೇಕ. ಯುಕ್ತಿ ಮಾಡಿದ್ರೆ ಶಕ್ತಿ ಬೇಕ. ಶಕ್ತಿ ಬೇಕಾದ್ರೆ ಹೊಟ್ಟಿ ಚಂದ ಅಂತದ ತಿನ್ಬೇಕು. ನಿಮ್ಗೆ ಹೇಳಾಕತ್ತೀನ್ಯ. ನೀವು ಚಂದ ಅಂತ ತಿಂದ್ರಿ, 4 ಮಂದಿ ಚಂದ ಅಂತ ಹಾಕ್ರಿ. ನಾನು ಕಲಸ್ ನಿಮ್ಮ ಅವಾಗ ಹೇಳ. ಚಲೋ ಚಲೋ ಸಾತ್ವಿಕ ಆಹಾರ ತಿನ್ರಿ. ತಾಮಸಿಕ ಆಹಾರ ತಿನ್ಬೇಡ್ರಿ. ಸಾತ್ವಿಕ ಆಹಾರ ತಿನ್ರಿ. ಯಾವ್ದು ತಾಮಸಿಕ ಆಹಾರ ಅದು ಆತ್ಮನ ಪತನ ಮಾಡ್ತದೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಾಗ ಬ್ರಹ್ಮ ತತ್ವದಾಗ ಚಿಂತನೆ ಮಾಡ್ತಕ್ಕಂಥ ವಿಷಯ ಗಡ್ಯಾಗ ಗೋಲ ಇರ್ತಾವ. ಮತ್ತ ಹೊಸ ಅಂಗಡಿಯಾಗಿನ ಗಡ್ಯಾಗ ತರಕ್ ಹೋಗಿರ್ಲ ಬಂದಿರ್ತಾವ. ಚಾಲೋ ಇರಂಗಿಲ್ಲ. ಅವು ಶೆಲ್ ಹಾಕಿ ಚಾಲೋ ಮಾಡಿ ಕೊಡ್ತಾರ. ಕರೇನ್ ಸುಳ್ಳು? ಆ ಅಂಗಡಿಯಾಗಿನ ಗಡ್ಯಾಳ ಕಾಟ ಹೆಂಗಿಟ್ಟಿರ್ತಾರಿ ಗೂಗಿ ಮಾಸ್ತರ? ಒಂದ ತಾಸದ ಕಾಟ ಇರ್ತತಿ. ಶಬಾಷ್. 10 ಗಂಟೆ ಮೇಲೆ ಇರ್ತೈತಿ ತಾಸದ ಕಾಟ. ಮತ್ ನಿಮಿಷದ ಕಾಟ ಇಲ್ಲಿ ಇರ್ತತಿ 10 ನಿಮಿಷದ ಮ್ಯಾಲ. ನಡು 12 ಅಂಕಿ ಇರ್ತೈತಿ. ಹೆಂಗಿರ್ತೈತಿ ನೋಡ್ರಿ ಕೈ. ಸ್ವೀಟ್ ಎಲ್ಲ ವಿಚಾರ ಮಾಡ್ರಿ. ನೀವ್ಯಾಕೆ ಇಲ್ಲಿ ಇರ್ತಿದ್ರಿ? ಹೊಸ ಗಡ್ಯಾಳ ತರಾಕ್ ಹೋದಾಗ ಗಡ್ಯಾಳ ಮಾರು ಅಂಗಡಿಯಾಗ ನೋಡ್ರಿ. ಎಲ್ಲಾ ಗಡ್ಯಾಳದು 10 ಗಂಟೆಯಾಗಿ 10 ನಿಮಿಷ ಇಟ್ಟಿರ್ತಾರೆ. ಯಾಕ? 9 ಲಕ್ಕಿ ನಂಬರ್ 9 ತಾಸಾಗಿ 15 ನಿಮಿಷ ಇಡ್ಬೇಕಾಯ್ತಲ್ಲ. 3 ಮ್ಯಾಗ ಇಟ್ರೆ 15 ನಿಮಿಷ ಆಕಿತ್ತು. KRB ಫೇವರೇಟ್ ನಂಬರ್ ಅತ್ತ ಇಲ್ಲ. KRB ಇಲ್ಲ, ಅಲ್ಲಿ ಯಾರಿಲ್ಲ. 10 ಗಂಟೆ 10 ನಿಮಿಷ ಇಟ್ಟಾರು. ಯಾಕ? ಯಾರು ವಿಚಾರ ಮಾಡಿ ಚಿಂತನೆ ಮಾಡಿರಿ?
ಮುಂದಿನ ವಾರದಾಗ ಟೈಮ್ ಕೊಡ್ತೀನಿ ನಿಮ್ಗೆ. ಅಂಗಡಿ ಅಂಗಡ್ಯಾವನಾರ ಕೇಳ್ಕೊಂಬರೋರು ಯಾವ ಕಂಡು ಹಿಡ್ದಾನ ಸತ್ ಎಲ್ಲಿ ಹೋಗ್ಯಾನ ಅವಂಗಾರಿ ಫೋನ್ ಹಚ್ಚಿ ಕೇಳ್ರಿ ಯಾಕೆ ಹಿಂಗ್ ಮಾಡಿದಪ್ಪ ಅಂತ. ನಾನು ಮುಂದಿನ ವಾರದಾಗ ಟೈಮ್ ಕೊಡ್ತೀನಿ ಅದಕ್ಕೆ. ನಮ್ ಜೈನ ಸಿದ್ಧಾಂತ ಭಾಳ ಚಂದ ಅರ್ಥ ಹೇಳ್ಯದ. ವಿಚಾರ ಮಾಡ್ರಿ, 12 ತಾಸು ದಿವಸ 12 ತಾಸು ರಾತ್ರಿ ಅನ್ನೋ ಸಲುವಾಗಿ ಒಂದು ಗಡಿಯಾಳದಾಗ 12 ಅಂಕಿ ಇಟ್ಟಾರ. ಹೌದಲ್ಲ? 2 ಲಕ್ಷ ಕೊಟ್ಟೆ. ಗಡಿಯಾಳ ಮತ್ತು ಜೈನ್ ಧರ್ಮ ಸಮೋಶರಣಕ ಏನು ವ್ಯತ್ಯಾಸ ಇಲ್ಲ. ಜೈನ್ ಧರ್ಮ ಸಮೋಶರಣ ಬೇಸ್ ಮೇಲೆ ಈ ಪ್ರಪಂಚದಾಗ ಗಡಿಯಾಳ ನಿರ್ಮಾಣ ಆಗ್ಯದ. ಗಡಿಯಾಳ ನಿರ್ಮಾಣ ಹೆಂಗ್ ಮಾಡ್ಯಾರಂದ್ರ ಜೈನ ಧರ್ಮ ಸಮೋಶರಣ ಆಧಾರ ಮ್ಯಾಲ. ಹಂಗ್ರಿ ಅದ್ ಹಂಗರಿ 2 ಲಕ್ಷ ಕೊಟ್ಟ 4 ದಿಕ್ ಹೆಂಗ ಸಮೋಶರಣ ಮಹತ್ವದವು ಹಂಗ ಕಾಟ ಸ್ಟೇಟ್ ಬರ್ಬೇಕಾದ್ರ 9 3 12 6 ಬರಬರೈತಿಲ್ಲ. ಗಡ ಇಟ್ ನೋಡ್ರಿ ನೀವು. ಸ್ಟೇಟ್ ಬರ್ಬೇಕಾಗಿತ್ತು 9 3 12 6 ಕರೆಕ್ಟ್ ಕ್ರಾಸ್ ಫಸ್ಟ್ ಆ ಜಾಗದ ಪೈ ಇರ್ತದ ನಮ್ ಸಮೋಶರಣದಾಗ. ಅಲ್ಲಿ ಏರುವಂತ ಸ್ಟೆಪ್ ನಡು 12 ಅಂಕೆ ಅಂದ್ರ 12 ಸಭೆಗಳು. ಸಮೋಶನ ಎಷ್ಟು ಸಭಾ ಇರ್ತಾವ? 12 ಸಭಾ ಇರ್ತಾವ. ಮುನಿಗಳು, ಅರಿಕೆಯರು, ಮನುಷ್ಯರು, ಪ್ರಾಣಿಗಳು ಮತ್ತು ಉಳ್ಕಾದ್ದು 8 ಕಲ್ಪವಾಸಿ ದೇವ, ಕಲ್ಪವಾಸಿ ದೇವಿ, ಜ್ಯೋತಿರ್ವಾಸಿ ದೇವ, ಜ್ಯೋತಿರ್ವಾಸಿ ದೇವಿ, ಭವನವಾಸಿ ದೇವ, ಭವನವಾಸಿ ದೇವಿ ಮತ್ತು ವ್ಯಂತರ್ವಾಸಿ ದೇವ, ವ್ಯಂತರ್ವಾಸಿ ದೇವಿ. 4 ಪ್ರಕಾರ ಚತುರ್ಣಿಕ ಇದೆ. ಕಲ್ಪವಾಸಿ, ಜ್ಯೋತಿರ್ವಾಸಿ, ಭವನವಾಸಿ, ವ್ಯಂತರ್ವ 4 ಪ್ರಕಾರ ದೇವದಾರು ಅದ ದೇವಿ. 4 ದೇವ 4 ದೇವಿ ಅಂತ ಹೇಳ್ತಿದ್ರು. ಮುನಿಗಳು 9, ಅರಿಕೆಯರು 10, ಮನುಷ್ಯರು 11, ಪಶು ಪ್ರಾಣಿಗಳು 12. ಹಿಂಗ 12 ಸಭಾ ಇರ್ತಾವ ಅನ್ನೋದ್ರ ಗಡಿಯಾಳದಾಗ 12 ಕಾಟ ತಿಳಿಯತೈತಿ. ಫೋನ್ ಅಂತಾರ 12 ಕಾಟ ಅಲ್ರಿ, 3 ಕಾಟ ಇರ್ತಾವ. ಮುಳ್ಳು 3 ಕಾಟ ಅಂದ್ರ ಮುಳ್ಳು, ಕನ್ನಡದ ಮುಳ್ಳ, ಹಿಂದಿ ಒಳಗ ಕಾಟ. ತಿಳಿತಿಲ್ಲ? 12 ಗಂಟೆಗಳಿರ್ತಾವ. ಹಂಗ 12 ಸಭೆಗಳನ್ನ ಆಧಾರವಾಗಿ ಇಟ್ಕೊಂಡು ಗಡಿಯಾಳದಾಗ 12 ಗಂಟೆಗಳನ್ನ ಮಾಡ್ಲಾಗಿದೆ. ಮುಳ್ಳು ಎಟ್ಟಿರ್ತಾವ? 3. ಯಾವ್ಯಾವ ಮುಳ್ಳು ಹೇಳ್ರಿ? ತಾಸದ ಮುಳ್ಳು ತಳಗ, ನಿಮಿಷದ ಮುಳ್ಳು ಮ್ಯಾಲ, ಸೆಕೆಂಡ್ ಮುಳ್ಳು ಅದ್ರ ಮ್ಯಾಲ. ಹೇಳಕತೈತಿ ನಿಮ್ಗ? ಸೆಕೆಂಡ್ ಮುಳ್ಳು ಅಂದ್ರ ಪಾಪು, ಬಾಲ್ಯಪನ, ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳಲ್ಲ ಸಣ್ಣ ಮಕ್ಕಳು. ಸಣ್ಣ ಕೂಸುಗಳು ಅಂದ್ರ ಏನಿದ್ದಂಗ ಸೆಕೆಂಡ್ ಕಾಟ. ಹೆಂಗ್ ಹೋಗತಿ ಗೊತ್ತಾಗ ಇಲ್ಲಿ ಬಾಲ್ಯಪನ ಓಡ್ತೈತಿ, ಅದು ಓಡ್ತೈತಿ. ನೀವು ಓಡ್ರಿ ನೋಡ್ ಹುಡುಗರು ಜೋಡಿ ತಲಿ ಹೊಡ್ಕೊಂಡ್ ಕೂತಿರಿ, ಎದಿ ಹೊಡ್ಕೊಂಡ್ ಕೂತಿರಿ, ಮೊಳಕಾಲ ಪಟ್ಟಿ ಹೊಡ್ಕೊಂಡ್ ಓಡಾಕ್ ಹೋಗಿ ಹುಡುಗರು ಅವಕ್ ಸಾಲ್ಯಾಗ 3 ಮೀಟರ 400 ಮೀಟರ ರಿಲೇ ಓಡಾಕ್ ಹೆಸರಲ್ಲ ಪ್ರೈಮರಿ ಒಳಗ. ಸೆಕೆಂಡ್ ಕಾಟ ಓಡ್ತೈತಿ. ಟಿಕ್ 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 ಟಿಕ್. ಮುಂದಿನ ಬಿಡ್ನು ಎಲ್ಲಿ ಹೋಗ್ತದ? ಟಿಕ್ 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 60 ಸಲ ಅಂದಾಗ ಇದು 1 ಸಲ ಟಿಕ್ ಮಾಡ್ತೈತಿ. ಅದು 60 ಸಲ ಟಿಕ್ 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 ಅಂದಾಗ ಇದು 1 ಸಲ ಟಿಕ್. ಯಾವ್ದಾ? ನಿಮಿಷದ ಕಾಟ. ಸೆಕೆಂಡ್ ಕಾಟ ಓಡ್ತತಿ, ನಿಮಿಷದ ಕಾಟ ನಡಿತತಿ, ತಾಸದ ಕಾಟ ಸರಿತತಿ. ಮುದುಕ್ಯಾರ ಗಪ್ಪಿ ಯವ್ವ ಹಂಗೇನು ಹೇಳಕ್ ಆಗುದಿಲ್ಲ, ಗಪ್ಪಿ ಯವ್ವ ಅಲ್ಲೇ ಕೂತಲ್ಲೇ ಸರಿತಾರ ಅವ್ರು. ಹೌದಲ್ಲ? ವೃದ್ಧಾವಸ್ಥಾ ಅಂದ್ರ ತಾಸದ ಕಾಟ, ಯೌವನಾವಸ್ಥಾ ಅಂದ್ರ ನಿಮಿಷದ ಕಾಟ ಮುಳ್ಳ, ಸೆಕೆಂಡ್ ಮುಳ್ಳಂದ್ರ ಬಾಲ್ಯಪನ. ಈ 3 ಅದಾವ ಮನುಷ್ಯ ಜೀವನ್. ಗಡಿಯಾದಾಗ ಏನ್ ಹೇಳಿಲ್ಲ, ಎಲ್ಲಾ ಐತಿ ಕರೆ ನಾವು ತಿಳ್ಕೊಂಡಿಲ್ಲ. 3 ಬಾಲ್ಯ, ಯೌವನ, ವೃದ್ಧಾವಸ್ಥೆ. ಅದಕ್ಕ ಬಾಲಪನಮಿ ಜ್ಞಾನನಲ್ಲಯ್ಯೋ, ತರುಣಿ ಸಮಯ ತರುಣಿ ರತರಯ್ಯೋ, ಅರ್ಧ ಮೃತ ಕುಸುಮ ಬುಡಾಪಣೋ, ಕೈಸೆ ಜೀವನಕ್ಕೆ ಆಪಣೋ. ಯಾರು ಹೇಳ್ತಾರೋ? ಪಂಡಿತ್ ದೌಲತ್ ರಾಮ್ಜಿ ಚೇಡಾಲ್ದಾಗ ಹೇಳ್ತಾರು. ಬಾಲ್ಯ ಕಾಲದಾಗ ಆಟ ಪಾಟ್ನಾಗ ಹೋತು, ಯೌವನಾವಸ್ಥಾ ತರುಣಿ ಸಮಯದಾಗ ಹೋತು, ವೃದ್ಧಾವಸ್ಥಾ ಚಿಂತಿ ಒಳಗ್ ಹೋತಂದ್ರ ಅರ್ಧ ಸತ್ ಮನುಷ್ಯನ್ ಜೀವನ ಇದ್ದಾಗ ಉಪಯೋಗ ಏನ? ಅದಕ್ಕೆ ಧರ್ಮ ಮಾಡಾಗ ವಯಸ್ಸು ನೋಡಕ್ ಹೋಗ್ಬೇಡ್ರಿ, ಭಾವ ನೋಡ್ರಿ, ಮನಸ್ಸು ನೋಡ್ರಿ. ಯಾರ ಮನಸ್ಸು ಯಾವ ಸಮಯದಾಗ ಧರ್ಮ ಮಾಡ್ಬೇಕನ್ನೋ ಜಾಗೃತ ಆಗ್ತತಿ, ಆ ಸಮಯದಾಗ ಧರ್ಮ ಕಾರ್ಯ ಮಾಡಿ ನಿಮ್ ಜೀವನ ಸಾರ್ಥಕ ಮಾಡ್ಕೊಳ್ರಿ. ಗುರು ಏನ್ ಕೊಟ್ಟಾನೋ? ಏನೋ ಕೊಟ್ಟಾನ ಒಂದು ವಸ್ತು, ಇದ್ರ ಮೌಲ್ಯವೇನೋ ತಿಳ್ಕೊಂಡು ಬಾ, ನಿನಗ ನಿನ್ನ ಮೌಲ್ಯ ನಾ ತಿಳಿಸ್ತೀನಿ ಅಂತ. ಬತ್ತಲು ಹಳ್ಳೆ 10 ಶುರು ಆಗಿತ್ತು ಪ್ರವಚನ. ಮರ್ತೀರೇನ? ಗುರು ಏನ್ ಕೊಟ್ಟಾನ?
ಏನೋ ಕೊಟ್ಟಾನ, ಈಗ ಗೊತ್ತಿಲ್ಲ ನಿಮ್ಗೂ ಎಲ್ಲಾ ಕೊಟ್ಟಾನ ಕರೆ ನಿಮ್ಗ ಅದ್ರ ಮಹತ್ವ ಗೊತ್ತಿಲ್ಲ. ಏನು ಕೊಟ್ಟಿಲ್ಲ ಹೇಳ್ರಿ ನೋಡ್ ನಿಮ್ ಗುರುಗಳು ನಿಮಗ ಗೌಡ. ಎಲ್ಲಾ ಕೊಟ್ಟಾರ, ಎಲ್ಲಾ ಕೊಟ್ಟಾರ, ಕರೆ ನಾವ್ ಎಲ್ಲಿದೀವಿ ಅಲ್ಲೇ ಇದೀವಿ. ಹಾ ನೋಡ್ರಿ, ಗುರು ಕೊಟ್ಟಾನ ಒಂದು ವಸ್ತು, ಆ ಶಿಷ್ಯನಿಗೆ ಹೇಳ್ಯಾನ ಇದ್ರ ಮೌಲ್ಯ ತಿಳ್ಕೊಂಡು ಬಾ, ಅವಾಗ ನಿನ್ನ ಮೌಲ್ಯ ನಾ ಹೇಳ್ತೀನಿ, ನಿಂಗ ಅರಿವು ಆಗ್ತತಿ ಅಂತ ಹೇಳಿದ್ರು. ತಗೊಂಡು ಹೋದ ಬುಧವಾರ ಸಂತಿಗೆ. ಆ ಸಂತಿ ಮಾಡಕ್ ಹೋಗಿಟ್ಟೆಲ್ಲ ಸಂತೆ ಆಗಿ ಮತ್ತಿಲ್ಲಿ ಬನ್ನಿ ಬ್ರಾಹ್ಮಿ ಮೂರ್ ತಗೊಂಡು ಈತು. ಹಾ ನಾನು ಬುಧವಾರ ಸಂತ್ಯಾಗ ಹೋದ, ಅಲ್ಲೊಬ್ಬಕಿ ಮುದುಕಿ ಹೀರಿಕಾಯಿ ಮಾರಾಕತ್ತಿಲ್ಲ, ಒಬ್ಬ ಮುದುಕ ಬದನಿಕಾಯಿ ಮಾರಾಕತ್ತಿದ್ದು. ಅದು ಎಂತ ಬದ್ನಿಕಾಯಿ? ಕುಡ್ಚಿ ಬದ್ನಿಕಾಯಿ. ನಾ ಸಣ್ಣ ಇದ್ದ ಕುಡ್ಚಿ ಬದ್ನಿಕಾಯಿ ಬಾ ಪ್ರಸಿದ್ಧ, ಬಿಳಿ 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 ಇರ್ತಿದ್ವು. ಕುಡ್ಚಿ ಬದ್ನಿಕಾಯಿ ಅಂದ್ರೆ ಬಾ ಪ್ರಸಿದ್ಧ ಆ ಟೈಮ್ದಾಗ. ಕರೆ ನಾ ಸಣ್ಣಾಗಿದ್ದಾಗನ ಒಂದ್ಸಲ ಸಾಲಿ ಹೋಗಿ ಬರಾಕತ್ತೀನಿ, ಆ ಟೈಮ್ದಾಗ ನೋಡಿ ನಾ ಗೃಹಸ್ಥ ಅವಸ್ಥಾ ಬದ್ನಿಕಾಯಿ ತಿನ್ನು ತ್ಯಾಗ ಮಾಡಿದ್ನ. ಯಾಕಂದ್ರ ಅದು ನಮ್ಮ ಶಾಸ್ತ್ರಗಂತೂ ಹೇಳ್ಯಾರ, ಅದು ಬಹು ಬೀಜದಾಗ ಬರ್ತತಿ, ಅಭಕ್ಷ್ಯತಿ ಅಂತ ಹೇಳ್ಯಾರ. ಕರೆ ಅದನ್ನ ನೋಡೋದ್ರಿಂದ ನಾವ್ ಏನೋ ಅಭಕ್ಷ್ಯ ಜೀವ ಹತ್ಯೆ ಮಾಡಿ ತಿನ್ನಂಗ ದೋಷ ಇರ್ತದೆ ಅಂತ ತಿನ್ನು ತ್ಯಾಗ ಮಾಡಿದ್ವಿ. ಖರೆ ಒಬ್ಬ ಶ್ರಾವಕ ಬದ್ನಿಕಾಯಿ ಮಾರಾಕೈತೆ, ಮುದುಕಿ ಹೀರಿಕಾಯಿ ಮಾರಾಕೈತಿತ್ತು. ನೀವು ಹಾದ ಅಜ್ಜ ಇದನ್ನ ಎಟ್ಟು ಕೊಡ್ತಿ? ಅವ ಅಜ್ಜ ನೋಡಿದ, ಕೈಯಾಗ ತಗೊಂಡ ಒಂದ್ ಅರ್ಧ ಕಿಲೋ ತೂಕ ಅರ್ಧ ಕಿಲೋ ಕಲ್ಲು ಇಲ್ಲ, ಕಲ್ಲು ಹಾಕೈತಿ ಇಡಾಕ ತೂಕ ಮಾಡಾಕ 1.5 ಕಿಲೋ ಅರ್ಧ ಕಿಲೋ ಯಾರ್ಯಾರ ಕೇಳ್ರಿ ಅಂದ್ರ 1 ಕಿಲೋದ್ನಂತೆ ಕಲ್ಲತಿ. ಇರ್ಲಿ ಬಿಡ, ನಿಂಗ ಒಂದ್ 2 ಕಿಲೋ ಈ ಬದ್ನಿಕಾಯಿ ಕೊಡ್ತೀನಿ ಬಾಬಾ, ಈ ಕಲ್ ನಂಗೆ ಕೊಡು ಅಂದ. ಬನ್ನಿಗಪ್ಪ ಅಂದ್ ನೀವು ಹಾತ್ ತಗೊಂಡ ಕಿರಾಣಿ ಅಂಗಡಿಗೆ ಹೋದ. ಕಿರಾಣಿ ಅಂಗಡಿಯಾಗ ಅಂಗಡಿ ಮಾಲಕಂತಮ್ಮ, ಸಾವ್ಕಾರ ಈ ಕಲ್ ತಗೊಂಡ, ಈ ವಸ್ತು ತಗೊಂಡ, ನಂಗ ಇದ್ರ ಬೆಲೆ ಎಷ್ಟ ಕೊಡ್ತಿ ತಗೋತಿ ಅಂತ. ಅವ್ ನೋಡಿದ ಕಲ್ ಒಂದ್ ಸದ್ಯಕ್ಕೆ ಅಂತ ಅದ್ರ ತೂಕ ಬರ್ತತಿ, ಇರ್ಲಿ ಅಂತಂದ. ಇನ್ ತಗೋಪ, ನಿನಗನ 10 ಕಿಲೋ ಅಕ್ಕಿ ಕೊಡ್ತೀವಿ ನೋಡ ನಾವ್. ಅಲ್ಲಿ ನೋಡ್ರ 2 ಕಿಲೋ ಬದ್ನಿಕಾಯಿ ಕಿಮ್ಮತ್ ಆತು. ಕಿರಾಣಿ ಅಂಗಡಿಯಾಗ ಹೋದ್ರ 10 ಕಿಲೋ ಅಕ್ಕಿ ಕಿಮ್ಮತ್ ಆತು. ಏನ್ ಚೀಜ ಅಂತ ತಗೊಂಡ್ ಮತ್ತ ಮುಂದ್ ಹಾತ್ ತಿರ್ಕೋತ ಒಂದ್ ಅಂಗಡಿ ಸಿಕ್ತು. ಅಂಗಡಿಗೆ ಹೋದ, ಅಂಗಡಿಯಾಗ ಹೋಗಿ ಕೊಟ್ಟ, ಇದಕ್ಕೆ ಏನ್ ಕೊಡ್ತೀರಿ ಅಂತ. ಏನಿಲ್ಲಪ್ಪ ಇದನ್ನ ಕೊಟ್ಟಂದ್ರ ನಿಂಗ ಒಂದ್ 25 ಕಿಲೋ ಪೇಡೆ ಕೊಡ್ತನಂದ. ಬೇಕ್ರಿ ಅಂಗಡಿಯವ 20 ಏನೋ ವಸ್ತು ಚಲೋ ಕಾಣ್ತೈತಿ, ಹೊಳ್ಯಾಕತ್ತಿದ ಅಟ್ರ ಅವ್ನ ಹೆಂಗದ ಲೈಟ್ ಅದು ಇದ್ದು ನೋಡ್ ಬೇಕ್ರಿ ಸಾಮಾನ್ ಮಾರಾಗ ಹೊಳ್ಯಾಕೈತು. ಏನೋ ಚಲೋ ವಸ್ತು ಕಾಣ್ತೈತಿ, ಇದ್ ಮಾರಿ ಚಲೋ ರೊಕ್ಕ ವ್ಯಾಪಾರ ಸಿಗ್ತೈತಿ ನಂಗ ಆತ. ನಿಂಗ 25 ಕಿಲೋ ಪೇಡೆ ಕೊಡ್ತನಂದ. ಅಂದೇವ್. ಅಂಗಡಿಯಾಗ ಹೋದ್ನಿ 2 ಕಿಲೋ ಬದ್ನಿಕಾಯಿ, ಕಿರಾಣಿ ಅಂಗಡಿಗೆ ಹೋದ್ನಿ 10 ಕಿಲೋ ಅಕ್ಕಿ, ಇಲ್ಲಿ ಬೇಕರಿಗೆ ಬನ್ನಿ 25 ಕಿಲೋ ಪೇಡೆ. ಏನೋ ಮಾಲ್ ಚೀಸ್ ಐತಿ ದೋಸ್ತು. ಇನ್ ತಗೊಂಡು ಹಾದ ಬಂಗಾರದ ಅಂಗಡಿ ಹೋದ. ಬಂಗಾರ ಅಂಗಡಿ ನೋಡ್ದ, ಬಾ ಇದನ್ ತಗೊಂಡ್ ಸಣ್ಣ ಚೂರ್ ಮಾಡಿ ಎದ್ರ ಹಾಕಿ ಡಿಸೈನ್ ಮಾಡಿ ಕೊಟ್ಟನಂದ್ರ ಲಾಖೋ ರೂಪಾಯಿ ಕಳಿಸ್ಬೋದು ತಮ್ಮ. ಇದನ್ನ ಕೊಟ್ರೆ 1 ಲಕ್ಷ ರೂಪಾಯಿ ಕೊಡ್ತಾನ ಅಂದಾವ್. ಈ ಹುಡುಗ ಅಲ್ಲ 2 ಕಿಲೋ ಬದ್ನಿಕಾಯಿ ಕಿಮ್ಮತ್ತು ವಸ್ತು ಬಂಗಾರ ಅಂಗಡಿ ಬರಂತ ₹1,00,000 ಹೆಂಗಾತು ಲಸಮಾನ? ಅದ್ ವಸ್ತು ಏನ್ ಬದ್ಲಾಗಿತ್ತು? ಅದ ಇತ್ತು. ನೀನು ಹಳಿಂಗಾಗಿದ್ದಾಗ ಲಸಮಾನ, ಜಲಮಂದಿರ ಕಟ್ಟಿ ಮ್ಯಾಗ ಕೂತಾಗ ಲಸಮಾನ, ಬದ್ರಗಿರ ಕೂತ್ರ ಲಸಮಾನ, ನಾ ಸಲ್ಲೇಕನ ಸಮಾಧಿ ಮಾಡ್ಕೊಳ್ಳಿಲ್ಲ ಲಸಮಾನ ಅಲ್ಲ ದೇವಾಗ್ತಿ. ಅವಾಗ ನಿನ್ನ ಕಿಮ್ಮತ್ ಹೆಚ್ಚಾಗ್ತದೆ. ಯಾವ ಸ್ಥಾನದಾಗ ಯಾರ ಸಾನ್ನಿಧ್ಯದೊಳಗ ನಾ ಸಮರ್ಪಣೆ ಆಗೇನಿ, ಅವಾಗ ವಸ್ತುವಿನ ಬೆಲೆ ಹೆಚ್ಚಾಕೋತ ಹೋಗ್ತದೆ. ಸಂತ್ಯಾಗ ಬದ್ನಿಕಾಯಿ ಮಾರುವಂತಕ್ಕೆ ಹೋದಾಗ ಅದ್ರ ಕಿಮ್ಮತ್ 2 ಕಿಲೋ ಬದ್ನಿಕಾಯಿ ಆತ. ಅದ ವಸ್ತು ಕಿರಾಣಿ ಆಡುವಂತಕ್ಕೆ ಹೋದಾಗ 10 ಕಿಲೋ ಅಕ್ಕಿ ಆತ. 10 ಕಿಲೋ ಅಕ್ಕಿಯಾಗ 8 ಕಿಲೋ ಬದ್ನಿಕಾಯಿ ಬರ್ತಾವಲ್ಲ. ಅದ ವಸ್ತು ಎಲ್ಲಿ ಹೋದಿವ? ಪೇಡೆದ ಅಂಗಡಿಯಾಗ ಹೋದಾಗ 25 ಕಿಲೋ ಪೇಡೆ ಬಂತು. 25 ಕಿಲೋ ಪೇಡೆ. 25 ಕಿಲೋ ಪೇಡೆದಾಗ 8 ಕಿಲೋ ಅಕ್ಕಿ ಬರ್ತಾವ. ನಿಮ್ಗೆ ಗೊತ್ತು, ವ್ಯಾಪಾರ ಮಾಡ್ತೀರಿ ನೀವ. ಅದ ವಸ್ತು ತಗೊಂಡು ಬಂಗಾರ ಅಂಗಡಿ ಹೋದ 1 ಲಕ್ಷ ರೂಪಾಯಿ ಕೊಡ್ತನಂದ. ಇದೇನ್ ಚೀಜ ಅಂದ. ಏನ್ ಕೇಳಿದು ಮಹಾರಾಜರನ್ನ ಗುರುಗಳು? ಏನ್ ಕೇಳಿದ? ಗುರುಗಳೇ, ನನ್ನ ಜೀವನದ ಮೌಲ್ಯವೇನು ಹೇಳ್ರಿ. ಇದು ಕತಿ ನಂದಲ್ಲ, ನಿಂದಲ್ಲ, ಎಲ್ಲಾರ್ದು ಓದ್ತಿದ್ದು ಸರ್ವರ ಕತಿ ಐತಿದ್ದು. ಎಲ್ಲಾರು ನಿಮ್ ಕ್ವಶನ್ ಮಾಡ್ಕೋರಿ.
ನಮ್ಮ ಬದಲು ನಾವು ತಿಳ್ಕೋಬೇಕು ಈ ಮನುಷ್ಯ ಜೀವನದ ಸಾರ್ಥಕವೇನು. ನಾನು ಪ್ರಶ್ನೆ ಮಾಡ್ಕೋಬೇಕು ನನ್ನ ಜೀವನಕ್ಕ. ಭದ್ರಗಿರಿ ಬಂದದ್ದು ಯಾಕ? ಇದನ್ನ ಮಾಡೋದು ಯಾಕ? ಇದರಿಂದ ಉದ್ದೇಶ ಏನ? ಅದಕ್ಕೆ ನೀನ್ ಅವ್ರ ಸರ್ ಮಾತಾಡ್ತಾ ಇದ್ರು, ಎಷ್ಟೋ ಸಾಧು ಸಂತರು ಬಂದ್ ಹೋಗ್ಯಾರಿ, ಎಷ್ಟೋ ಸಾಧುಗಳು ಚಾತುರ್ಮಾಸ ಆಗ್ಯಾವು, 772 ಮುನಿಗೋ ಬಂದ್ ಹೋಗ್ಯಾರತ್ತ. ಅವ್ರ ಕಣ್ಣಾಗ ಸಹಿತ ಭದ್ರಗಿರಿ ಕಲ್ಲಾಗ ಭಗವಂತ ಕಾಣ್ಲಿಲ್ಲ, ನಿಮ್ಮ ಕಣ್ಣಾಗ ಭಗವಂತ ಹೆಂಗ್ ಕಾಣ್ರು? ಎಬಿಸ್ ನಿಲ್ಸ್ರಿ, ನಾವ್ ನೋಡಿ ಧನ್ಯ ಆಗಿದೀವಿ. ಎಷ್ಟು ಸುಂದರ ಪ್ರತಿಮಾ ಆಗೇತಿ, 2 ಕಣ್ ಸಾಲಂಗಿಲ್ಲ. ಕರೇನ ಸುಳ್ಳು ಪ್ರಭಾತಾಯಿ, ಕರಿನ ಸುಳ್ಳು. ಕಣ್ಣಿದ್ದಾಗ ನೋಡ್ರಿ, ಕಳ್ಕೊಂಡ್ ಹುಡುಕ್ಯಾಡಬ್ಯಾಡ್ರಿ, ಕಳ್ಕೊಂಡ್ ಹುಡುಕ್ಯಾಡಬ್ಯಾಡ್ರಿ. ಎಲ್ಲೆಲ್ಲೂ ಹೋಗ್ತೀವಿ ದರ್ಶನ ಮಾಡಾಕ, ಅದ್ರ ಮಣಿ ಮಗ ಇದ್ದಂಗ ನಮ್ಮ ಗುಡ್ಡದ ಕಲ್ಲಿನಾಗ ನಮ್ಮ ಭಗವಾನ್ ಎದ್ ನಿಂತಾನಂದ್ರ ಯಾವ ಬೌದ ಪುಣ್ಯ ಮಾಡಿರೋದು ಸಾಧ್ಯ? ಯಾರಿಗ ಗೊತ್ತು ಯಾವ ವಸ್ತುವಿನಲ್ಲಿ ಏನದ? ತಿಳಿದವನಿಗೆ ಗೊತ್ತು, ಅರಿತವನಿಗೆ ಗೊತ್ತು, ಬಲ್ಲವನಿಗೆ ಗೊತ್ತು, ಜ್ಞಾನಿಗೆ ಗೊತ್ತು, ಮಹಾಜ್ಞಾನಿಗೆ ಗೊತ್ತು, ಕೇವಲ ಜ್ಞಾನಿಗೆ ಗೊತ್ತು. ನಿಗೋಧದಲ್ಲಿರ್ತಕ್ಕಂಥ ಜೀವ ಚಕ್ರವರ್ತಿ ಮಗನಾಗಿ ಅದ ಬಹುದಲ್ಲಿ ಮೋಕ್ಷಕ್ಕೆ ಹೋಗ್ತಾನಂತ ತೀರ್ಥಂಕರ ವಾಣಿಯಾಗಿತ್ತು. ಅದು ಸರ್ವಜ್ಞನ ಕಥನ, ಕೇವಲಿಗಳ ಕಥನ. ಅದಕ್ಕೆ ಹೇಳು, ರವಿ ಕಾಣದ್ದನ್ನ ಕವಿ ಕಾಂತನ, ಕವಿ ಕಾಣದ್ದನ ಜ್ಞಾನಿ ಕಾಂತನ, ಜ್ಞಾನಿ ಕಾಣ್ದನ ಆತ್ಮಜ್ಞಾನಿ ಕಾಂತನ, ಆತ್ಮಜ್ಞಾನಿ ಕಾಣ್ಲಾರ್ದನ ಕೇವಲ ಜ್ಞಾನಿ ಕಾಂತನ, ಕೇವಲ ಜ್ಞಾನಿ ಸರ್ವಸ್ವವನ್ನ ಕಾಂತನ. 3 ಲೋಕದಲ್ಲಿರ್ತಕ್ಕಂಥ 6 ದ್ರವ್ಯಗಳ 3 ತ್ರೈಕಾಲಿಕ ಒಂದು ಸಮಯದಲ್ಲಿ ದ್ರವ್ಯ, ಗುಣ ಮತ್ತು ಪರ್ಯಾಯವನ್ನ ಕಾಣುವಂತ ಶಕ್ತಿ ಕೇವಲ ಜ್ಞಾನಕ್ಕದ. ಅಂತ ಕೇವಲಿ ಜ್ಞಾನಿ ಅರ್ಥಾತ್ ಕೇವಲಿ ಭಗವಂತರ ಬ್ರಹ್ಮ ತತ್ವ ಪ್ರಾಪ್ತಿ ಮಾಡ್ಕೊಂಡಂತ ಬ್ರಹ್ಮನ ಕೇವಲಿ ಭಗವಂತರ ಅರಿಹಂತ ಪ್ರಭುಗಳ ಸಾನ್ನಿಧ್ಯದಲ್ಲಿ ಭಗವಂತರ ನಾಮಾರ್ಚನೆಯನ್ನ ಮಾಡ್ತಕ್ಕಂಥ, ಪುಷ್ಪಾರ್ಚನೆಯನ್ನ ಮಾಡ್ತಕ್ಕಂಥ ಭಾವ ಹೊಂದಿವಿ. ಅನಂತೆ ಸತ್ಯವತಿ ಮಾತಾ, ಸಾತ್ಗೊಂಡನ ತಾಯಿ, ಸಾತ್ಗೊಂಡನ ಆತ್ಮ ಗರ್ಭದಾಗ ಬರಂತೆ ಕಮಲದ ಹೂಗಳಿಂದ ಭಗವಂತರ ಪುಷ್ಪಾರ್ಚನೆ ಮಾಡ್ಬೇಕಂತ ಸ್ವಪ್ನ ಬಿದ್ದಿತ್ತು. ಅನಂತೆ ಈ ಭೂಮಿ ತೆಲ್ ಮ್ಯಾಲ ಶಾಂತಿ ಸಾಗರ್ ಹುಟ್ಟಿ ಬಂದನು. ಹಂಗ ನೀವು ಸಾಕ್ಷಾತ್ ಭಗವಂತರ ಪಾದ ಮೂಲದಾಗ 1008 ಪುಷ್ಪಾರ್ಚನೆಯನ್ನು ಮಾಡತ್ತೀರಿ, ಒಂದೊಂದು ನಾಮಸ್ಮರ ಮಾಡ್ತಾ, ಬೀಜಾಕ್ಷರ ಹೇಳ್ತಾ ಎಷ್ಟು ಪುಣ್ಯ ಸಂಚಯ ಮಾಡ್ಕೊಳ್ಬಹುದು. ವಿಚಾರ ಮಾಡ್ರಿ. ಬಾಕಿ ಗಳಿಸಿದ್ದೆಲ್ಲ ಬಿಟ್ಟು ಹೋಗೋರ್ದನ್ನ ಕಾಯಂ ಹೇಳ್ತ ನಿಮಗ. ಏನ ಗಳಿಸ್ಯಾರ, ಹೊಲ ಮಣಿ ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ಎಲ್ಲ ಗಳಿಸಿದ್ದ ಪರಿಗ್ರಹ. ಕಲ್ಲು ಕಟ್ಕೊಂಡು ಬಾವ್ಯಾಗ ಜಿಗದಂಗ ನಿಮ್ಮ ಬಾಳ, ನೀ ಕಲ್ಲು ಕಟ್ಕೊಂಡು ಬಾವ್ಯಾಗ ಜಿಗಿ ರಕ್ಷಣೆ ಮಾಡೋರು ಯಾರಿಲ್ಲ. ಕಲ್ಲು ಕಟ್ಕೊಂಡು ಬಾವ್ಯಾಗ ಜಿಗಿಬೇಡ್ರಿ, ಕಟ್ಟಿಗಿ ನಾವ್ನ್ಯಾಕ ಕುಂಡ್ರಿ ಸಂಸಾರ ಸಾಗರ್ ಪಾರ ಆಗ್ತೀರಿ. ಆ ಕಟ್ಟಿಗಿ ನಾವಂದ್ರ ಧರ್ಮ ರೂಪಿ ನೌಕಾತಿ ಅಂತ ಸಮೋಶರಣ ಭವ್ಯ ಸಭಾದಾಗ ಭಗವಂತರ ನಾಮಾರ್ಚನೆ ಮಾಡ್ತಕ್ಕಂಥ, ನಾಮಸ್ಮರಣ ಮಾಡ್ತಕ್ಕಂಥ, ನಾಮಾರ್ಚನೆ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ಯದ. ಅದರ ಸದುಪಯೋಗ ಮಾಡ್ಕೊಂಡು ಜೀವನ ಸಾರ್ಥಕ ಮಾಡ್ಕೊಳ್ಳಿ. ಅಬ್ಬಾ, ನೀವು ಈ ವಸ್ತುದ 1,00,000 ಅಂದ ನೋಡಬೇಕಂದ ತಗೊಂಡು ಬಾಯಿನಿಗಪ್ರ ಅಂದ ತಗೊಂಡು ಹಾದ ವಜ್ರದ ವ್ಯಾಪಾರಿ ಹತ್ತಿರ, ರತ್ನದ ವ್ಯಾಪಾರಿ ಅಂಗಡಿ ಹಾದ. ಆ ಸೇಡ್ಜಿಗೆ ಅಂದ, ಸೇಡ್ಜಿಗಳೇ ಈ ವಸ್ತುವಿನ ಬೆಲೆ ಏನು? ಸೇಡ್ಜಿ ತಗೊಂಡ, ತಮ್ಮ ಈ ಅಂಗಡಿ ನಿಂದ, ನನ್ನ ಹೊಲಾನು ನಿಂದ, ನನ್ನ ಮಣಿನೂ ನಿಂದ, ಎಲ್ಲಾ ಕೊಡ್ತಾರಪ್ಪ, ನಂಗೆ ಇದನ್ನ ಕೊಡು ಅಂದ. ಶೇಡ್ಜಿ ಅಂದ, ನಾ ಹುಟ್ಟಿದಂದ ನೋಡಿಲ್ಲ, ಇದು ಕೊಯ್ನೂರು ಹೀರಾ ಅದ, ಬರೀ ಹೀರಾ ನೋಡಾಕ ಟಿಕೆಟ್ ಹಚ್ಚಿ ರೊಕ್ಕ ಕೊಡ್ತಾರೋ ಅಂತ ಸಂಪತ್ತಿ ನಮಗಿರ್ತಾರ, ಈ ಸಂಪತ್ತಿ ಯಾವುದಲ್ಲ ಅಂದ ವ್ಯಾಪಾರಿ. ಡೈಮಂಡ್ ವ್ಯಾಪಾರ ಅಂತ ಈಗ ಬಾಳ ಡೈಮಂಡ್ ಅದಾವ, ಕರೆ ಈ ಡೈಮಂಡ್ ನಾನ ತೆಕ್ಕಿಲ್ಲ, ಇದು ಕೊಯ್ನೂರು ಹೀರಾ ಐತಿ, ಇದ್ರ ಕಿಮ್ಮತ್ ನ ಕಟ್ಟಕ್ ಆಗೋದಿಲ್ಲ. ನನ್ನ ಅಂಗಡಿಯಾಗ ಇದ್ದುದ ರತ್ನಕ್ಕೆ ಕಿಮ್ಮತ್ ಅದಾವ 10,000 20,000 1 ಲಕ್ಷ 2 ಲಕ್ಷ 10 ಲಕ್ಷ ಕಿಮ್ಮತ್ ಅದಾವ. ಇದಕ್ಕೆ ಕಿಮ್ಮತ್ ಕಟ್ಟಕ್ ಆಗೋದಿಲ್ಲ. ಅಂತ ಕಿಮ್ಮತ್ತಿನ ವಸ್ತು, ಅಮೂಲ್ಯ ವಸ್ತು ಇದತಿ ಅಂದ್ ಅವಾಗ ಬಾಣಿಗಪ್ಪ ಅಂತ ಹೊಡ್ಕೋತ ಎಲ್ಲಿ ಪ್ರಶ್ನೆ ಕೇಳಿದ್ಲ ಅಲ್ಲೇ ಬಂದು ನೋಡ. ಪ್ರವಚನ ಎಲ್ಲಿ ಶುರು ಆಗಿತ್ಲ ಅಲ್ಲೇ ಬಂದು ನೋಡ. ಬಂದ ಗುರುಗೋ ಮುಂದಿಟ್ಟ, ಗುರುದೇವ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು, ನಾ ಧನ್ಯನಾದೆ, ನಾ ಮಣಿ ಬಿಟ್ನಿ, ನಿಮ್ ಶಿಷ್ಯ ಆದ, ನಂಗೆ ಇಚ್ಛಾ ಕೊಟ್ಟು ನಂಗೆ ಕಲ್ಯಾಣ ಮಾಡ್ರಿ ಅಂತ. ಈತಲೆದು ಜೀವನದ ಮೌಲ್ಯ.
ಮನುಷ್ಯ ಬಹುದಾಗ ಬಂದು ನಾವು ಮಾನವರಾಗಿ ಬದುಕುದಷ್ಟಲ್ಲ, ಮಹಾ ಮಾನವರಾಗ್ಬೇಕು. ಕೊನೆಗೊಂದು ದಿನ ದೇವತಾ ಮನುಷ್ಯ ಆಗ್ಬೇಕು. ದೇವತಾ ಸ್ಥಾನ ಪಡ್ಕೋಬೇಕಂದ್ರ ಆತ್ಮ ವಿಶುದ್ಧಿ ಪೂರ್ವಕ ಪರಿಗ್ರಹನೆಲ್ಲ ಬಿಟ್ಟ ಆತ್ಮ ಚಿಂತನೆಗಾಗಿ, ಬ್ರಹ್ಮ ತತ್ವದ ಪ್ರಾಪ್ತಿಗಾಗಿ, ಆತ್ಮ ಕಲ್ಯಾಣದ ಪ್ರಾಪ್ತಿಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆತ್ಮ ತತ್ವದ ಚಿಂತನೆ ಮಾಡ್ಬೇಕು. ಇವತ್ತಿಂದ ಶುರು ಮಾಡ್ಬೇಕು. ರಾತ್ರಿ 12 ಎದ್ದುಕೊಂಡ್ರಿ ಹೆಂಗ ಬರ್ತಾವ ನೋಡ್ತ ನಾವು ದೇವುಗಳು ನಿಮ್ತೇಕ. ನಾನು ನೋಡ್ತನ ಇನ್ನೊಂದ್ಸಲ ಏನ ಬರ್ಲೇಬೇಡ ನಿಮ್ಮ ಮನಿ ಪಾಠ ಹುಡುಗರ್ಗಿ. ರಾತ್ರಿ 12 ಬಂದು ಕೇಳ್ರಿ ಹೇಳ್ಬೇಕು. ಅವ್ ಹುಡುಗರು ಕೇಳಾಗ ಹೂನ ಅಂತಾವ್. ಹುಚ್ಚುಗೊಳ್ರಿ ಅಣ್ಣ ರಾತ್ರಿ ತಿರ್ಗಾಡಂಗಿಲ್ಲ ನಿಮ್ಗೆ ಗೊತ್ತಿಲ್ಲ. ಹ್ಞೂ ರೀ ಕ್ಷಮಾ ಮಾಡ್ರಿ, ನೀವು ರಾತ್ರಿ ಹೋಗಂಗಿಲ್ಲ, ಪಿಂಚಲಿ ಹಿಂಗ್ ಮಾಡ್ತೀರಿ. ನಿಮ್ ಮನಿಗೆ ಹೆಂಗ್ ಬರ್ಲಿ 2-2 ಕಿಲೋಮೀಟರ್. ಮತ್ ರಾತ್ರಿ ಬಂದು ಕೇಳ್ರಿ ಹೇಳ್ತನತಿರ್ಲ. ಇಲ್ರಿ ಹಂಗ ಭಾವನಾದ್ಲಿ ಹೇಳಿದ್ರಿ ಕ್ಷಮಾ ಮಾಡ್ರಿ ಅಂದ್ರ ನೀವ್ ಹೇಳುದ್ ತಿಳ್ಕೊಂಡ ನಾವ್ ಅಭ್ಯಾಸ ಮಾಡ್ತೀವ್ರಿ, ನಾವ್ ನೆನ್ಪಿಟ್ಕೋತೀವ್ರಿ, ನೀವ್ ರಾತ್ರಿ ಬಂದ್ ಕೇಳ್ರಿ ಹೇಳ್ತೀವಿ ಅಂತ ಹಿಂಗ ಅಂದಿವ್ರಿ. ಹಾ ಇರ್ಲಿ, ನಾ ರಾತ್ರಿ ಬರಾವನ ಕೇಳಾವನ ಹೇಳ. ಹಂಗ್ಯಾಂಗ್ ಬರ್ತೀರಿ? ಜೀವಂತ ಬರಂಗಿಲ್ಲ ನಡ್ಕೋತ. ಕನಸ್ನಾಗ್ರಿ ಬರ್ಲೇಬೇಡ. ಹಾ ಬರ್ಲ ಕನಸ್ನ್ಯಾಗ ಬಂದ್ ಕೇಳ್ರ ಸಹಿತ ನೀ ಹೇಳ್ಬೇಕು. ಆಯ್ತ್ರಿ ಹೇಳ್ತೀವ್ರಿ. ಕನಸ್ನ್ಯಾಗ ಗುರುಗಳು ಬರೋದು ಬಹಳ ಪುಣ್ಯ. ಕನಸ್ನ್ಯಾಗ ಶಿಖರಿ ಹೋಗೋದು ಬಹಳ ಪುಣ್ಯ. ಕನಸ್ನ್ಯಾಗ ಪಡಗಾನ ಮಾಡ್ಕೋದು ಬಹಳ ಪುಣ್ಯ. ನಮ್ಮಣ್ಣೆ ಆರ್ ಮಾಡಿ ಬರಾಕತೀನಿ ನೋಡ್ಬೇಕು. 4-ವೀಲರ್ ಗಾಡಿ ತರಿದ್ರು ಅವ್ರು. ಯಾರೋ ಇರ್ಬೇಕಂತ ತಿಳ್ಕೊಂಡ್ ಜೈನ್ ಸಮಾಧಾನ ದರ್ಶನ ಇಲ್ಲಕ್ಕೆ ಮೊಗ್ಗರ್ ಸಂಸ್ಕಾರ ಹಾಕಿ ಬಂದಿರ್ಬೇಕಂತ. ನಾ ಯಾವಾಗ ಮುಂದೆ ಸಾಕ್ತನು ಗಾಡಿ ತರಿ ಬೂಟ್ ಎಲ್ಲ ಕಾಲನು ಕಳದ್ ಕೆಳಗ್ ಕೂತು ಮೊಳಕಾಲ ಊರಿ ದರ್ಶನ ಮಾಡತ್ತೀರಿ. ಯಾರು? ಯಾಕೂಬ್ ಸರ್. ಯಾರು? ಆಲಾಸ್ ಸರ್. ಜಾತಿಲೆ ಇಸ್ಲಾಂ. ಆಹಾರಕ್ಕೆ ಹೋದಾಗ ಆಶೀರ್ವಾದ ಕೊಡುದಿಲ್ಲ ಗೊತ್ತಿದ್ದು ಕಾರ್ ತರಿಬಿ. ನಮ್ ಜೈನ್ ರಂಗ ಸಂಯತ್ ಹೋಗಿರ್ತಾವ ಬಾಜುಕ. ನಾ ಬಾಸಲ್ಲ ನೋಡ್ತೀನಿ. ಸಾಲಿ ಹುಡುಗರು ಬಿಡಾಕ್ ಹೊಂಟಿರ್ತಾರ, ಬಿಟ್ಟು ಕಾಲೇ ಹೊಂಟಿರ್ತಾರ. ಗಾಡಿ ಸೈಡ್ ತರಿಬಿ ದರ್ಶನ ಮಾಡ್ಬೇಕನ್ನು ವಿವೇಕ ನಮ್ ಜೈನ್ರಿಗಿಲ್ಲ. ಕರೆ ಜಾತಿಲಿ ಇಸ್ಲಾಮರವರು 4-ವೀಲರ್ ಗಾಡಿ ತರಿಬಿ ಕೆಳಗಿಳಿದ ಕಾಲ ಸೂಸ್ ತೆಗೆದು ವಿನಯನ ದರ್ಶನ ಮಾಡ್ತಾರೋ. ಇದು ಯಾವ ಜನದ ಪುಣ್ಯದಾಗ ಸಾಧ್ಯ. ಒಂದ್ ದಿವ್ಸ ಮುಗಿಸ್ಕೊಂಡ್ ಬರಾತಿನಾಗ ನೋಡ್ನಿ ಗಾಡಿ ದರ್ಶನ ಮಾಡ್ರು. ಮತ್ ಸಾವಕಾಶದಿಂದ ಬರ್ ನಾ ಮುಂದ್ ಹೋಗಿ ಸೈಡ್ ಆಗೈತನಿ ಕೈ ಮುಗಿದ್ ಹಿಂಗ ನಿಂತ. ಬಾಬಾ ನಿಮ್ಮನ್ನು ಕ್ರಾಸ್ ಮಾಡಿ ಹೋಗ್ಬಾರ್ದ್ರಿ, ಎಷ್ಟೊತ್ತು 1 5 ನಿಮಿಷ ನಿಂದಿರ್ತೀನಿ, ನೀವು ಹೋಗ್ರಿ, ನಂತರ ನಾ ಸ್ಕೂಲ್ಗೆ ಹೋಗ್ತೀನಿ ಅಂತ. ಯಾನ್ ವಿನಯ, ಯಾನ್ ಧರ್ಮ. ಬ್ಯಾರೆ ಜಾತಿ ಮಂದಿ ಜಿನಧರ್ಮದ ಮ್ಯಾಲ, ಗುರುಗಳ ಮ್ಯಾಲ, ಕ್ಷೇತ್ರ ಮ್ಯಾಲ ಇಷ್ಟ ಆನಂದ ಪವಿತ್ರ ಶ್ರದ್ಧಾ ಇಟ್ಟಾರು. ನಮ್ ಮಂದಿಗೆ ಸೊಕ್ಕ ಬಂದೈತಿ. ರೊಕ್ಕ ಬಂದ್ರ ಸೊಕ್ಕ ಬರ್ತೈತಿ ಅಂತ ಹಂಗ ನಮ್ ಪಾಳೆ ಆಗೈತಿ. ಯುವಕರ ರವಿವಾರ ದಿವಸ ಅಭಿಷೇಕ್ ಮಾಡಕ್ ಟೈಮ್ ಸಿಗಬಾರ್ದಲ್ಲಿ, ಅಷ್ಟು ಗರ್ದಿ ಆಗ್ಬೇಕು. ಎಷ್ಟೋ ಸಲ ಸುಧಾಸಾಗರ್ ಹೇಳ, ದಕ್ಷಿಣ ಭಾರತ ಜೈನರು ಬಡ್ರಿ ಹಾಕದಾರಂದ್ರ ಆಳ್ ಹಚ್ಚಿ ಭಗವಂತರ ಪೂಜಾ ಮಾಡ್ತಾರ್ರಿ. ಇಲ್ಲ, ಶ್ರಾವಕರ 6 ಕ್ರಿಯಾದಾಗ ಪೈಲಾ ದೇವ್ ಪೂಜೆ ಆಯ್ತು. ಶಗುನ್ ಕ್ಯಾಕ್ ಸಿಕ್ಕೈತಿ. 20-25 ಜನ ಇವತ್ತು ದಿವಸ ಅಭಿಷೇಕ ಮಾಡಕ್ ಹೊಂಟವ್ರು. ತೆರದಾಳ್, ವಾಸುಪೂಜಿ ನಗರದಾಗ, ಅಮೃತಲಾರ್ದಾಗ, ಮೈಸೂರ್ದಾಗ ನೋಡ್ರಿ ಪ್ರತಿನಿತ್ಯ ಎಲ್ಲಾ ಊರ ಪ್ರತಿಮಾದಾರಿ ಹೋಗಾಕತ್ತಾರು. ಪ್ರಾಸುಕ್ ತಗೊಳತ್ತವ್ರ. ಅದಕ್ಕೆ ಮನಿಗ್ ಚೌಕಾಗಿ ಯಾರ ಬರ್ಲಿ ಬೇರೆ ಊರ್ದವ್ರು. ಜೈ ಜಿನೇಂದ್ರ ಬರ್ರಿ, ಅವ್ರವ್ರಿ ಬರ್ರಿ. ಮಡಿ ಹೊಸ್ತಾತಿ, ಮಡಿ ಉಟ್ಕೋರಿ ಬರ್ರಿ. ಟೈಮ್ ಕೊಡ್ ಬರ್ರಿ. ಮಡಿ ಉಟ್ಕೊಂಬಂದ್ರಿ ಜೈ ಜಿನೇಂದ್ರ. ಅಲ್ಲಿ ಕೈ ತಕೊಂಡ್ ನಿರ್ದವ್ರಿ ಕಾಲ್ ತಕೋರಿ ಒಳಗ್ ಬರ್ರಿ. ಹೋಗಾಗ ಸೂಚನಾ ಕೊಡುದು ಜೈ ಜಿನೇಂದ್ರ ಹಂಗ ಹೋಗ್ಬೇಡ್ರಿ. ಇಲ್ರಿ ನಾವು ತಗೊಂಡ್ ಬಂದದ್ವಿ, ಪ್ರಸಾದ್ ತಗೊಂಡ್ರಿ ಹೋಗ್ರಿ. ಅವ್ರಂತ ಬುತ್ತಿ ತಗೊಂಬಂದದ್ವಿ, ಹಂಗ ಬಂದ್ರಿ ಡಬ್ಬಿ ತಗೊಂಬಂದದ್ವಿ. ಡಬ್ಬಿ ಇರ್ಲಿ ಹಾಸ ಮಾಡಿ ಹೋಗ್ರಿ, ಊಟ ಮಾಡಿ. ವಿನಯ್, ಯಾರ ಮನ್ಯಾಗ ಅತಿಥಿಗಳನ್ನ ವಿನಯದಿಂದ ನೋಡ್ಕೋತಾರೋ, ಬರಾಗಿ ಸ್ವಾಗತ ಮಾಡ್ಕೋತಾರೋ, ಅವ್ರ ಮನ್ಯಾಗಿನ ಆತ್ಮಗಳು ದೇವತೆಗಳು ಸ್ವಾಗತ ಮಾಡ್ತಾರೋ ಅಂತ ಪುಣ್ಯದ ಬಂದಾಗ್ತದ. ಅನಂತ ನಮ್ಮ ಸಂಸ್ಕೃತಿ ಒಳಗ ಅತಿಥಿ ದೇವೋ ಭವ ಅಂತ ಹೇಳ್ಯಾರ. ಯಾವಾಗ ಯುವಕ ಗುರುವಿನ ಕೈಯಾಗ ತಂದು ಕೊಟ್ಟ, ಯಾವಾಗ ನೀ ನನ್ನ ಕೈಯಾಗ ಕೊಟ್ರಿ ಇದೇನು ಅನ್ನೋದು ನಂಗೆ ಗೊತ್ತಿದ್ದಿದ್ದಿಲ್ಲ. ಬದ್ನಿಕಾಯಿ ಮಾರಾವಂತ ಹಾದ್ನಿ 2 ಕಿಲೋ ಬದ್ನಿಕಾಯಿ ಕೊಡ್ತಂತ ಅದನ್ನ ತಗೊಂಡು ಅಲ್ಲೇ ಕೊಟ್ಬಿಟ್ರೆ ಏನಾಗೈತಿ? ನಿಮ್ಮ ಗತಿನ ಹಿಂಗಾಗತೈತಿ. ಕತಿ ಇದ ಆ ಬದ್ನಿಕಾಯಿ ಮಾರವಂದ, ಆ ಕಿರಾಣಿ ಅಂಗಡಿ ಅವಂದ ವಿಚಾರ ಮಾಡ್ಬೇಡ್ರಿ. ಅಲ್ಲಿ ತಳಗ ಕಂಜೂಸ್ ಹಾಕೊಂಡ್ರಬೇಡ್ರಿ. ಒಂದ್ ಸ್ವಲ್ಪ ವಜ್ರ ವ್ಯಾಪಾರಿ, ರತ್ನತ್ರ ವ್ಯಾಪಾರಿ ಕಡೆ. ರತ್ನತ್ರ ಅಂದ್ರೆ ಏನು? ಅನಮೋಲ ರತ್ನ. ಅದಕ್ಕೆ ನಾ ಶುರು ಮಾಡೇನಿ ಬೋಧಿ ಲಾಹೋ
ಬೋಧಿ ಮೀನ್ಸ್ ರತ್ನತ್ರಯ, ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಈ ಮೂರಕ್ಕೆ ನಮ್ಮಲ್ಲಿ ರತ್ನತ್ರಯ ಅಂತ ಕರೆದಾರು. ಈ ರತ್ನತ್ರಯ ನಿಧಿ ಯಾರು ಪ್ರಾಪ್ತಿ ಮಾಡ್ತಾರೋ ಅವ್ರ ಮೂರು ಲೋಕದ ತ್ರಿಲೋಕಿನಾಥ ಆಗಿ ಸಿದ್ಧ ಭಗವಾನ್ ಆಗಿ ಅನಂತ ಕಾಲ ತಕ್ಕ ಮೋಕ್ಷದಾಗ ಶಾಶ್ವತ ಸುಖ ಪಡ್ಕೋತಾರೋ ಅಂತ ಸುಖ ಬೇಕೋ